ಪುನೀತ್ ರಾಜ್ಕುಮಾರ್ ಅವರು ಕೂಡ ಕಾರ್ಡಿಯಾಕ್ ಅರೆಸ್ಟ್. ಅವರಿಗೆ ಹೃದಯಾಘಾತ ಆಗಿರ್ತಕ್ಕಂಥದಕ್ಕೆ ಕಾರಣಗಳು ಬೇರೆ ಇದೆ. ಸಿಂಪ್ಟಮ್ಸ್ ಕಾಣುತ್ತೆ ಸರ್. ಶರೀರಕ್ಕೆ ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಇದೆ. ಜಾಸ್ತಿ ಅದರಲ್ಲಿ ಪ್ರೋಟೀನ್ ಜಾಸ್ತಿ ಸಿಗತ್ತೆ ಅಂತ. ಎವ್ರಿಥಿಂಗ್ ಇಸ್ ಡಾಕ್ಯುಮೆಂಟೆಡ್. ನಾನು ಹೇಳ್ತಿದ್ದೀನಿ, ಇದು ನಂದಲ್ಲ. ಇದು ಆರೋಗ್ಯ ಇದಕ್ಕೆ ಇನ್ಸೂರೆನ್ಸ್ ಎಲ್ಲಾದ್ರ ಬಗ್ಗೆ ಹೇಳ್ತಾರೆ. ಮಕ್ಕಳಿಗೆ ರುಚಿನ ಹೇಳ್ಕೊಡೋರೆ ನಾವು. ಆಲ್ಕೋಹಾಲಿಕ್ ಜಪಾನ್ ಅಲ್ಲಿ ಹೈಯೆಸ್ಟ್ ಇದೆ. ಇದು ಹೃದಯಗಳ ವಿಷಯ. ಇದು ಹೃದಯಗಳ ವಿಷಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಸುಮ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಅನ್ನೋದು ಒಂದು ತುಂಬಾ ದೊಡ್ಡ ಆತಂಕವಾಗಿ ಕಾಡ್ತಾ ಇದೆ. ಅದ್ರಲ್ಲೂ ಚಿಕ್ಕ ಮಕ್ಕಳಲ್ಲಿ ಇದು ಜಾಸ್ತಿ ಆಗ್ತಾ ಇದೆ. ಯಾಕೆ ಈ ತರ ಆಗ್ತಾ ಇದೆ, ಏನೆಲ್ಲ ಕಾರಣಗಳು, ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಈ ಕಾರ್ಯಕ್ರಮದಲ್ಲಿ ನಮ್ ಜೊತೆ ಇದ್ದಾರೆ ಸಿದ್ಧಗಂಗಾ ಹಾಸ್ಪಿಟಲ್ ನ ನಿರ್ದೇಶಕರಾದಂತ ಹೃದ್ರೋಗ ತಜ್ಞರಾದಂತ ಡಾಕ್ಟರ್ ಎಚ್.ಎಂ. ಭಾನುಪ್ರಕಾಶ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು. ಹೃದಯಾಘಾತ ಅನ್ನೋದು ಕಾಮನ್ ಇತ್ತು, ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಇದು ಜಾಸ್ತಿ ಆಗ್ತಾ ಇದೆ. ಮೊನ್ನೆ ನೋಡ್ದಂಗೆ ಈ ನಮ್ಮ ಜಿಲ್ಲೆಯಲ್ಲೇ ಆದಂತ ಗುಬ್ಬಿಯಲ್ಲಿ ಇರ್ಬೋದು, ಮತ್ತೆ ಪಾವಗಡದಲ್ಲಿ, ಮತ್ತೆ ಚಾಮರಾಜನಗರದಲ್ಲಿ 3ನೇ ತರಗತಿ ವಿದ್ಯಾರ್ಥಿನಿ ಈ ತರ ಹಾಕ್ತಿರೋ, ಅದು ಮಕ್ಕಳಲ್ಲಿ ಇದು ಹಾಕ್ತಾ ಇರೋದು ಜಾಸ್ತಿ. ಯಾತಕ್ಕೆ ಅಂತ ಸರ್? ಸೊ ಮೊದಲಿಗೆ ಈಗ ನಾವು ನಾಮಿನ್ಕ್ಲೇಚರ್ ಅಂತ ಕರಿತೀವಿ. ಹೃದ್ರೋಗ ಅಂದ್ರೆ ಏನು, ಮತ್ತೆ ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ ಏನು, ಇದ್ರ ಬಗ್ಗೆ ನಾವು ಮಾಹಿತಿ ತಗೋಬೇಕಾಗತ್ತೆ. ಆಕ್ಚುಲಿ ಮಕ್ಕಳಲ್ಲಿ ಏನಾಗ್ತಾ ಇದೆ ಅದನ್ನ ನಾವು ಹೃದಯಾಘಾತ ಅಂತ ಕರೆಯಕ್ ಬರೋದಿಲ್ಲ, ಅದು ಮಿಸ್ನಾಮರ್ ಆಗುತ್ತೆ. ಹೃದಯಾಘಾತ ಅಂತಂತಂದ್ರೆ ಹೃದಯದ ರಕ್ತನಾಳಗಳಲ್ಲಿ ಹಠಾತ್ತನೆ ರಕ್ತ ಸಂಚಲನೆ ಬ್ಲಾಕ್ ಆದ್ರೆ ಅದನ್ನ ನಾವು ಹೃದಯಾಘಾತ ಅಂತ ಕರಿತೀವಿ. ಬಟ್ ಈಗ ಏನು ಇನ್ಸಿಡೆಂಟ್ಸ್ ನಡೀತಾ ಇದೆ, ಇದೇನು ಹೊಸ ಇನ್ಸಿಡೆಂಟ್ಸ್ ಅಲ್ಲ, ಮುಂಚೆನೆಲ್ಲ ಈ ತರ ನಡೀತಾ ಇತ್ತು. ಇಟ್ಸ್ ಅ ರೇರ್ ಫೆನಾಮಿನನ್. ಬಟ್ ಏನಂದ್ರೆ ಮುಂಚೆ ಇಷ್ಟು ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಇರ್ಲಿಲ್ಲ, ಮೀಡಿಯಾ ಸ್ಟ್ರಾಂಗ್ ಇಲ್ಲ, ಹಾಗಾಗಿ ಬಹಳ ಜನಕ್ಕೆ ಗೊತ್ತಾಗ್ತಾ ಇರ್ಲಿಲ್ಲ ಅದು. ಬಟ್ ಇತ್ತೀಚೆಗೆ ಏನಾಗಿದೆ, ಬಹಳ ಜನಕ್ಕೆ ಅದು ಮಾಹಿತಿ ಎಲ್ಲ ಹೋಗಿರೋದ್ರಿಂದ ಅದು ತುಂಬಾ ದೊಡ್ಡದಾಗಿ ಕಾಣ್ತಾ ಇದೆ ಅಂತ ನನ್ನ ಭಾವನೆ. ಇದು ಹೃದಯಾಘಾತ ಅನ್ನೋದಕ್ಕಿಂತ ಇದನ್ನ ನಾವು ಕಾರ್ಡಿಯಾಕ್ ಅರೆಸ್ಟ್ ಅಂತ ಕರಿಬೇಕಾಗುತ್ತೆ. ಕಾರ್ಡಿಯಾಕ್ ಅರೆಸ್ಟ್ ಅಂತಂದ್ರೆ ಹೃದಯದಲ್ಲಿ ಬೇರೆ ಬೇರೆ ಕಾಯಿಲೆಗಳಿಂದ ಹಠಾತ್ತನೆ ಹಾರ್ಟ್ ಸ್ಟಾಪ್ ಆಗ್ತಕ್ಕಂಥದ್ದು, ಅದು ಕಾರ್ಡಿಯಾಕ್ ಅರೆಸ್ಟ್ ಅಂತ ಕರಿತೀವಿ. ಜನರಲಿ ಸಣ್ಣ ಮಕ್ಕಳಲ್ಲಿ ಇದಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ. ಕಂಜನೈಟಲ್ ಹಾರ್ಟ್ ಡಿಸೀಸ್ ಅಂತ ಕರಿತೀವಿ. ಹುಟ್ಟದಾಗ್ಲೇನೆ ಹೃದಯದಲ್ಲಿ ಹೋಲ್ ಇದೆ, ಅಥವಾ ಹೃದಯ ಸರಿಯಾಗಿ ಡೆವಲಪ್ ಆಗಿಲ್ಲ, ಅಥವಾ ಹೃದಯದಲ್ಲಿ ರಕ್ತ ಸಂಚಲನ ಸರಿಯಾಗಿ ಆಗ್ತಾ ಇಲ್ಲ, ಅಥವಾ ಹಾರ್ಟ್ ಬೀಟ್ ವ್ಯತ್ಯಾಸಗಳಿದೆ, ಕಾರ್ಡಿಯಾಕ್ ಅರಿಥ್ಮಿಯಾಸ್ ಅಂತ ಕರಿತೀವಿ. ಲಾಂಗ್ ಕ್ಯೂಟಿ ಸಿಂಡ್ರೋಮ್ ಅಂತ ಕೆಲವು ಇದೆ, ಹೈಪೋಟ್ರೋಫಿಕ್ ಕಾರ್ಡಿಯೋಮಯೋಪತೀಸ್ ಅಂತ ಇದೆ. ಈ ತರದೆಲ್ಲ ನಮ್ಮ ಭಾಷೆಯಲ್ಲಿ ಕೆಲವು ಕಾಯಿಲೆಗಳ ಬಗ್ಗೆ ನಾವು ಮಾತಾಡ್ಬೋದು. ಅದು ಎಲ್ಲ ಇದ್ದಾಗ, ಯಾವುದು ಪರೀಕ್ಷೆ ಆಗದಲೇ ಇದ್ದಾಗ, ಅದು ಯಾವುದು ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಸಡನ್ ಆಗಿ ಈ ತರ ಆದಾಗ ಅದನ್ನ ನಾವು ಏನು ಹೃದಯಾಘಾತ ಅಂತ ಬಿಂಬಿಸ್ತೀವಿ. ಬಟ್ ಇದು ಹೃದಯಾಘಾತ ಅಲ್ಲ, ಇದು ಕಾರ್ಡಿಯಾಕ್ ಅರೆಸ್ಟ್, ಸಡನ್ ಕಾರ್ಡಿಯಾಕ್ ಡೆತ್ ಅಂತ ಕರಿತೀವಿ, SCD ಅಂತ. ಅಂದ್ರೆ ಮಕ್ಕಳಲ್ಲೂ ಈ ತರ ಆಗೋದು ಸಹಜ ಅಂತ ಹೇಳ್ತೀರಾ? ಮಕ್ಕಳಲ್ಲೂ ಕೂಡ ಆಗೋದು ಇದು ಸಹಜ. ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗ್ಲಿಕ್ಕೆ ಕಾರಣ ಏನು ಸರ್? ಒಂದು ಅದೇ ಅಫ್ಕೋರ್ಸ್ ಡೆಫಿನೆಟ್ಲಿ ಇತ್ತೀಚೆಗೆ ಸ್ವಲ್ಪ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಯಂಗ್ಸ್ಟರ್ಸ್ ಅಲ್ಲಿ ಅಂತ ಕರಿತೀನಿ. ಯಂಗ್ ಟೀನೇಜರ್ಸ್ ಇರ್ಬೋದು, ಅಥವಾ ಯಂಗ್ಸ್ಟರ್ಸ್ 20ನೇ ವಯಸ್ಸಿನ ಯುವಕ ಯುವತಿಯರು, ಅಥವಾ 20ನೇ ಥರ್ಡ್ ಡಿಕೇಡ್ ಅಂತ ಕರಿತೀವಿ, 4th ಡಿಕೇಡ್ ಅಂತ ಕರಿತೀವಿ. ಅದಕ್ಕೆ ಕಾರಣಗಳು ಬಹಳಷ್ಟಿದೆ. ಮೇನ್ಲಿ ಅದು ಲೈಫ್ ಸ್ಟೈಲ್ ಚೇಂಜಸ್ ಅಂತ ಹೇಳ್ಬೋದು. ಒಂದೇನಂತಂದ್ರೆ ನಾವು ಎಷ್ಟು ಆಹಾರ ಸೇವಿಸ್ತಿದೀವೋ ಅದನ್ನ ಕರಗಿಸ್ತಾ ಇಲ್ಲ. ಸೊ ದಟ್ ಇಸ್ ಒನ್ ಮೇಜರ್ ಇಂಪಾರ್ಟೆಂಟ್ ಥಿಂಗ್. ಆಹಾರ ಅಥವಾ ಕ್ಯಾಲೋರೀಸ್ ಅಂತ ನಾವೇನ್ ಕರಿತೀವಿ ಅದು ಜಾಸ್ತಿ ಆಗ್ತಾ ಇದೆ. ಆಹಾರ ನಮ್ಮ ಶರೀರದಲ್ಲಿ ಜಾಸ್ತಿ ಆದ್ರೆ ಅದನ್ನ ನಾವು ಖರ್ಚು ಮಾಡದಲೇ ಹಾಗೆ ಆಹಾರ ಸೇವನೆ ತಗೊಳ್ತಲೇ ಇದ್ರೆ ಅದು ಎಕ್ಸ್ಟ್ರಾ ಏನ್ ಕ್ಯಾಲೋರೀಸ್ ಇರುತ್ತೆ ಅದು ನಮ್ಮ ಶರೀರ ಫ್ಯಾಟ್ ಆಗಿ ಸ್ಟೋರ್ ಮಾಡ್ಕೊಳ್ಳುತ್ತೆ. ಯಾವಾಗ ಅದು ಫ್ಯಾಟ್ ಆಗಿ ಸ್ಟೋರ್ ಮಾಡ್ಕೊಳ್ತಾ ಹೋಗುತ್ತೆ, ಅದು ನಮ್ಮ ಶರೀರದಲ್ಲಿ ಕೊಲೆಸ್ಟ್ರಾಲ್ ಆಗಿ ಕನ್ವರ್ಟ್ ಆಗಿ ನಮ್ಮ ಲಿವರ್ ಅದನ್ನೆಲ್ಲ ನೋಡ್ಕೊಳ್ತಿರುತ್ತೆ. ಯಾವಾಗ ಅದು ಜಾಸ್ತಿ ಆಗ್ತಾ ಹೋಗುತ್ತೆ, ಅದು ಎಲ್ಲ ಕಡೆ ಕಟ್ಕೊಳ್ತಾ ಹೋಗುತ್ತೆ. ಹೃದಯ ವೆರಿ ಸೆನ್ಸಿಟಿವ್, ಹೃದಯದಲ್ಲೇ ಅದು ಜಾಸ್ತಿ ಕಟ್ಕೊಳ್ಳೋ ಚಾನ್ಸಸ್ಸು. ಸೊ ಅದು ಕಟ್ಕೊಂಡಾಗ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥದ್ದು ಇರ್ಬೋದು, ಅಥವಾ ಸ್ಟ್ರೋಕ್ ಆಗ್ತಕ್ಕಂಥದ್ದು ಇರ್ಬೋದು, ಅಥವಾ ಕೈ ಕಾಲುಗಳಲ್ಲಿ ಕಟ್ಕೊಂಡ್ರೆ ಗ್ಯಾಂಗ್ರೀನ್ ಆಗ್ತಕ್ಕಂಥ ಸಾಧ್ಯತೆಗಳು, ಈ ತರ ಬೇರೆ ಬೇರೆ ಕಾಯಿಲೆಗಳು ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿಗೆ ಇರುತ್ತೆ. ಸೊ ಮೇನ್ಲಿ ಆಹಾರ. ಎರಡನೇದು ವ್ಯಾಯಾಮ. ಸೊ ಹಾರ್ಡ್ಲಿ ಎಕ್ಸರ್ಸೈಸಸ್ ಯಾರು ಮಾಡೋದೇ ಇಲ್ಲ, ಎಲ್ಲ ಏನಾಗ್ಬಿಡಿದೆ, ಎಲ್ಲ ಮೇನ್ಲಿ ಎಲ್ಲ ಇಂಡೋರ್ ವರ್ಕ್ ಆಗ್ಬಿಟ್ಟಿದೆ, ಫಿಸಿಕಲ್ ಆಕ್ಟಿವಿಟಿನೇ ಇಲ್ಲ. ಸೊ ಮಕ್ಳಿಗೆ ಸುಸ್ತಾಗ್ಬಿಡ್ತಾರೆ ಅನ್ನೋದು ತಾಯಿಯಂದ್ರು ತಂದೆಯಂದ್ರು. ಸೊ ಸ್ಕೂಲಿಗೆ ಹೋಗಿ ಬರದೆ ಸುಸ್ತಾಗ್ಬಿಟ್ಟಿರುತ್ತೆ. ಎಕ್ಸ್ಟೆಂಡ್ ಅವರ್ಸ್ ಆಫ್ ಸ್ಕೂಲ್ ಆಗ್ಬಿಟ್ಟಿದೆ. ಸೊ ಬೆಳಗ್ಗೆ 8 ಗಂಟೆಗೆ ಹೋದ್ರೆ ಸಂಜೆ 6 ಬರ್ತಾರೆ, ಸಮಯನೂ ಸಿಗೋದಿಲ್ಲ. ಸೊ ಮತ್ತೆ ಅದರ ಜೊತೆಗೆ ಏನಾಗ್ತಾ ಇದೆ, ಹೋಮ್ ವರ್ಕ್ಸ್ ಜಾಸ್ತಿ ಆಗುತ್ತೆ, ಮತ್ತೆ ತಂದೆ ತಾಯಿಗಳು ಅವ್ರದೇ ಆದಂತ ಪ್ರೆಷರ್ಸ್ ಇರುತ್ತೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಫಿಸಿಕಲ್ ಆಕ್ಟಿವಿಟಿ ಮಕ್ಕಳಲ್ಲಿ ಕಮ್ಮಿ ಆಗ್ತಾ ಇದೆ.
ಎರಡನೇದು ಜಂಕ್ ಫುಡ್ ಜಾಸ್ತಿ ಆಗ್ತಾ ಇದೆ. ಸೊ ತುಂಬಾ ಫ್ಯಾನ್ಸಿ ಆಗಿರ್ತಕ್ಕಂತಹ, ಅಟ್ರಾಕ್ಟಿವ್ ಆಗಿರ್ತಕ್ಕಂತಹ ಒಂದು ಫುಡ್ಗೆ ಎಲ್ಲರೂ ಮಾರೋಗ್ತಾ ಇದ್ದಾರೆ. ಮುಂಚೆ ಎಲ್ಲ ಏನಾಗ್ತಿತ್ತು, ಇದು ತುಂಬಾ ರೇರ್ ಇರ್ತಿತ್ತು, ತುಂಬಾ ಕಮ್ಮಿ. ಏನಾದ್ರೂ ಹೊರಗಡೆ ಈಗ ನಮ್ಮ ನಾವು ಯಂಗ್ಸ್ಟರ್ಸ್ ಇದ್ದಾಗ ಈ ಹೊರಗಡೆ ತಿನ್ನೋದೆಲ್ಲ ಕಾನ್ಸೆಪ್ಟೇ ಇರಲಿಲ್ಲ. ಹೊರಗಡೆ ಅಲ್ಲಿ ತಿಂದೆ ಇದು ತಿಂದೆ ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ. ಏನೇ ಬೇಕಿರೋ ಎಲ್ಲ ಮನೆಯಲ್ಲಿ ತಿನ್ಬೇಕಾಗಿತ್ತು, ಆ ತರ ಎಲ್ಲ. ಈಗ ಎವ್ರಿ ಡೇ ಹೊರಗಡೆ ತಿನ್ನೋದು ಕಾಮನ್ ಆಗ್ಬಿಟ್ಟಿದೆ. ಮೈದಾ ಬೇಸ್ಡ್ ಫುಡ್ ಜಾಸ್ತಿ ಆಗ್ಬಿಟ್ಟಿದೆ, ಸ್ವೀಟ್ಸ್ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಎಲ್ಲಾದು ಸೇರಿ ತೊಂದರೆ ಮಾಡ್ತಾ ಇದೆ. ಸರ್, ನೀವ್ ಹೇಳ್ದ ಹಾಗೆ ಮಕ್ಕಳಲ್ಲಿ ಒತ್ತಡ ಜಾಸ್ತಿಯಾಗಿ ಏನಾದ್ರೂ ಈ ಕಾರ್ಡಿಯಾಕ್ ಅರೆಸ್ಟ್ ಆಗುವಂತ ಚಾನ್ಸಸ್ ಇದೆಯಾ? ಯಾಕೆಂದ್ರೆ ಇವತ್ತು ಅವ್ರ ಓದಿನ ವಿಚಾರದಲ್ಲಿ ಪ್ರೆಷರ್ ಇರ್ಬೋದು, ಇವತ್ತಿನ ದೈನಂದಿನ ಲೈಫ್ ಸ್ಟೈಲ್ ಇಂದ ಪ್ರೆಷರ್ ಇರ್ಬೋದು. ಇಲ್ಲ, ಈಗ ಮಕ್ಕಳಲ್ಲಿ ಒತ್ತಡ ಅಂತಂತಂದ್ರೆ ಇನ್ಫ್ಯಾಕ್ಟ್ ನನ್ ಕೇಳಿದ್ರೆ ಮಕ್ಕಳಲ್ಲಿ ಒತ್ತಡ ಅಂತ ನಾವು ಸ್ಪೆಸಿಫಿಕ್ ಆಗಿ ಹೇಳಕ್ ಆಗೋದಿಲ್ಲ. ಬಟ್ ಅವ್ರು ಹ್ಯಾಂಡಲ್ ಮಾಡೋದಕ್ಕಿಂತನೂ ಜಾಸ್ತಿ ಒತ್ತಡವನ್ನ, ಒಂದು ಟಾರ್ಗೆಟ್ ಬೇಸ್ಡ್, ಈಗ ಎಲ್ಲ ಏನಾಗೋಗ್ಬಿಟ್ಟಿದೆ, ಎಲ್ಲಾರ ಮಕ್ಳು ಕೂಡ ನಂಬರ್ 1 ಆಗ್ಬೇಕು, ಎಲ್ಲಾರು ಶೈನ್ ಆಗ್ಬೇಕು, ಎಲ್ಲಾರು ಸ್ಟಾರ್ ಪರ್ಫಾರ್ಮರ್ಸ್ ಆಗ್ಬೇಕು ಅನ್ನೋ ವಿಚಾರವಾಗಿ ಏನಾಗೋಗ್ಬಿಟ್ಟಿದೆ, ಪ್ರೆಷರ್ಸ್ ಜಾಸ್ತಿ ಆಗಿದೆ ಅವರಲ್ಲೂ ಕೂಡ. ಸೊ ಅಫ್ಕೋರ್ಸ್ ಡೆಫಿನೆಟ್ಲಿ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಕಾಯಿಲೆ ಇದ್ದರೆ, ಆಲ್ರೆಡಿ ಒಂದು ಹೃದಯ ಸಂಬಂಧಪಟ್ಟ ಕಾಯಿಲೆ ಇದೆ ಅಂತಂದ್ರೆ, ಅದ್ರ ಜೊತೆಗೆ ಈ ತರ ಆಹಾರ ಎಲ್ಲ ಸೇವನೆ ಮಾಡಿದ್ರೆ ಡೆಫಿನೆಟ್ಲಿ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಆಗುವಂತಹ ಚಾನ್ಸಸ್ ಇದ್ದೇ ಇರುತ್ತೆ. ಒತ್ತಡ ಅಂತಂತಂದ್ರೆ, ಈಗ ಒತ್ತಡ ಆದ್ರೆ ಏನಾಗುತ್ತೆ ಅನ್ನೋದು ಪ್ರಶ್ನೆ. ಈಗ ಯಾರೇ ಆಗ್ಲಿ ಮನ್ಸಿನಲ್ಲಿ ಒತ್ತಡ ತಗೊಳ್ಳದೆ, ಮನ್ಸು ಬೇರೆ ಶರೀರ ಬೇರೆ, ವಾಟ್ ಇಸ್ ದ ಲಿಂಕ್ ಅಂತ ಬರುತ್ತೆ. ಸೊ ಯಾರೇ ಒತ್ತಡ ತಗೊಂಡ್ರು ಕೂಡ ನಮ್ಮಲ್ಲಿ ಫಿಯರ್, ಫೈಟ್, ಫ್ರೈಟ್, ಕೆಲವು ಹಾರ್ಮೋನ್ಸ್ ಅಂತ ಕರಿತೀವಿ, ಅದೆಲ್ಲ ರಿಲೀಸ್ ಆಗ್ಬಿಡತ್ತೆ. ಅದೆಲ್ಲ ರಿಲೀಸ್ ಆಯ್ತು ಅಂತಂದ್ರೆ ನಮ್ಮ ಶರೀರದಲ್ಲಿ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, BP ಜಾಸ್ತಿ ಆಗುತ್ತೆ, ಹೃದಯದ ಮೇಲೆ ಒತ್ತಡ ಮಾಡುತ್ತೆ. ಇದರಿಂದ ಏನಾಗುತ್ತೆ, ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಾ ಹೋಗುತ್ತೆ. ಸೊ ಆಲ್ರೆಡಿ ಎಲ್ಲ ನಾರ್ಮಲ್ ಹಾರ್ಟ್, ನಾರ್ಮಲ್ ಶರೀರ ಇದ್ರೆ ಜನರಲಿ ಏನಾಗಲ್ಲ. ಬಟ್ ಆಲ್ರೆಡಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಕಾಯಿಲೆ ಇದ್ರೆ ಅದನ್ನ ತಡ್ಕೊಳಕ್ ಆಗೋದಿಲ್ಲ. ಅವಾಗ ಹಾರ್ಟ್ ಬೀಟ್ ಅಲ್ಲಿ ವ್ಯತ್ಯಾಸ ಆಗೋದು, ಕಾರ್ಡಿಯಾಕ್ ಅರೆಸ್ಟ್ ಆಗ್ತಕ್ಕಂಥ ಚಾನ್ಸಸ್ ಸ್ವಲ್ಪ ಇರುತ್ತೆ. ಮತ್ತೆ ಇದು ಕಂಟಿನ್ಯೂ ಆದ್ರೆ, ಸಸ್ಟೈನ್ಡ್ ಪೀರಿಯಡ್ ಆಫ್ ಟೈಮ್, ಓವರ್ ಪೀರಿಯಡ್ ಆಫ್ ಇಯರ್ಸ್ ಟುಗೆದರ್ ಆಗ್ಬಿಟ್ರೆ, ಅಗೇನ್ ಇಟ್ ವಿಲ್ ಹ್ಯಾವ್ ಇಟ್ಸ್ ಓನ್ ಎಫೆಕ್ಟ್ಸ್. ಇವಾಗ ಮಕ್ಕಳಿಗೆ ಅಂದ್ರೆ ನಾವು ದೊಡ್ಡೋರ್ ಡಯಟ್ ಮಾಡೋದು ಸಹಜ ಸರ್. ಡಯಟ್ ಅನ್ನೋ ವರ್ಡ್ ಇವತ್ತಿನ ದೊಡ್ಡ ಪೀಳಿಗೆಯಲ್ಲಿ ಇರ್ಲೇಬೇಕು. ಅದು ಇವತ್ತಿನ ಒಂದ್ ಏನಿದೆ ಜೀವನ ಶೈಲಿ, ಅದ್ರಲ್ಲಿ ಡಯಟ್ ಮಾಡ್ಲೇಬೇಕು. ಆದ್ರೆ ಮಕ್ಳಿಗೂ ನಾವು ಡಯಟ್ ಅನ್ನೋ ಇದನ್ನ ಬಳಸ್ಬೇಕಾ? ಡಯಟ್ ಕಾನ್ಸೆಪ್ಟ್ ಏನಿದೆ ಅಂತಂತಂದ್ರೆ, ಡಯಟ್ ಇಸ್ ಅ ನಾರ್ಮಲ್ ಥಿಂಗ್. ವಾಟ್ ಈಸ್ ಡಯಟ್? ಡಯಟ್ ಅಂದ್ರೆ ಆಹಾರ ಅಷ್ಟೇನೆ. ಸೊ ಇಲ್ಲಿ ಬ್ಯಾಲೆನ್ಸ್ ಡಯಟ್ ಅಂತ ಯೂಸ್ ಮಾಡ್ಬೇಕಾಗತ್ತೆ. ಸೊ ನಮ್ದು ಈಗ ಏನು ಆಹಾರ ಇದೆ ಕಂಪ್ಲೀಟ್ಲಿ ಇಂಬ್ಯಾಲೆನ್ಸ್ಡ್ ಇದೆ ಅದು. ಸೊ ಬ್ಯಾಲೆನ್ಸ್ ಡಯಟ್ ಅಂತಂತಂದ್ರೆ ತೂಕ ಹಾಕಿ ತಗೊಳ್ಳೋದು ಬ್ಯಾಲೆನ್ಸ್ ಡಯಟ್. ನಾವು ಇಡೀ ದಿನಕ್ಕೆ ಎಷ್ಟು ಆಹಾರ ಬೇಕೋ ಅದರಲ್ಲಿ ಇಷ್ಟು ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಇಷ್ಟು ಪ್ರೋಟೀನ್ ಇರಬೇಕು, ಇಷ್ಟು ಫ್ಯಾಟ್ ಇರಬೇಕು, ಇಷ್ಟು ನಾರಿನ ಪದಾರ್ಥ ಫೈಬರ್ ಇರಬೇಕು, ಇಷ್ಟು ಮಿನರಲ್ಸ್ ಇರಬೇಕು, ಇಷ್ಟು ವೈಟಮಿನ್ಸ್ ಇರಬೇಕು. ಅದೆಲ್ಲದನ್ನು ಪರ್ಸೆಂಟೇಜ್ ಅಲ್ಲಿ ಒಂದು ರಫ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ತಗೊಳ್ಳೋದನ್ನ ಬ್ಯಾಲೆನ್ಸ್ ಡಯಟ್ ಅಂತ ನಾವು ಕರಿತೀವಿ. ಸೊ ಅದನ್ನೇ ನಾವು ಡಯಟಿಂಗ್ ಅಂತ ಅಂದ್ಬಿಟ್ರೆ ಕಷ್ಟ ಆಗುತ್ತೆ. ದಟ್ಸ್ ಅ ನಾರ್ಮಲ್ ಫೆನಾಮಿನನ್ ಆಕ್ಚುಲಿ. ಸೊ ಮಕ್ಕಳಲ್ಲೂ ಕೂಡ ಬ್ಯಾಲೆನ್ಸ್ ಡಯಟ್ ಬಹಳ ಮುಖ್ಯ. ಮಕ್ಕಳಿಗೆ ನಾವು ಆಹಾರದ ಬಗ್ಗೆ ಸ್ಕೂಲ್ ಡೇಸ್ ನಲ್ಲಿನೇ ಹೇಳ್ಕೊಡ್ಬೇಕಾಗತ್ತೆ. ಯಾವ ಆಹಾರ ಹೆಲ್ದಿ ಇದೆ, ಯಾವ್ದು ಅನ್ಹೆಲ್ದಿ ಇದೆ, ಮತ್ತೆ ಯಾವುದೇ ಆಹಾರ ಪ್ಯಾಕ್ಡ್ ಫುಡ್ ಅಲ್ಲಿ ಬಂದ್ರೆ ಅದರ ಲೇಬಲ್ ನ ಹೇಗೆ ಓದಬೇಕು, ಅದರಲ್ಲಿ ಐಟಮ್ಸ್ನೆಲ್ಲ ಹೆಂಗೆ ಇಂಟರ್ಪ್ರಿಟ್ ಮಾಡಬೇಕು, ಅದರಲ್ಲಿ ಕೆಟ್ಟದ್ ಯಾವುದು, ಒಳ್ಳೇದ್ ಯಾವುದು, ಇದ್ರ ಬಗ್ಗೆ ಎಲ್ಲ ಮಕ್ಕಳಿಗೆ ಸ್ಕೂಲ್ ನಲ್ಲಿ ಹೇಳ್ಕೊಡ್ಬೇಕು ಅನ್ನೋದು ನನ್ನ ಒಂದು ರಿಕ್ವೆಸ್ಟ್. ಮತ್ತೆ ನಾವು ಸಿಹಿ ತಿನ್ಬೇಕಾದ್ರೆ ಚಿಕ್ಕ ವಯಸ್ಸಲ್ಲಿ ಸರ್, ತಂದೆ ತಾಯಂದಿರ್ಲಿ ಯಾರೇ ಆಗ್ಲಿ ಇದಕ್ ತಡೆ ಅಂತ ಇಡ್ತಾ ಇರ್ಲಿಲ್ಲ. ಆದ್ರೆ ಇವತ್ತು ಮಕ್ಕಳಿಗೆ ಸ್ವೀಟ್ ಕೊಡ್ಬೇಕಂದ್ರೇನೆ ಪೇರೆಂಟ್ಸ್ ಅಲ್ಲಿ ಒಂದು ಆತಂಕ ಅಂತ ಅನ್ನೋದಂತೂ ಹುಟ್ಟಿದೆ ಸರ್. ಇದಕ್ಕೆ ಕಾರಣ ಇಲ್ಲ, ನಾವ್ ಏನಾಗೋಗ್ಬಿಟ್ಟಿದೆ ಅಂತಂದ್ರೆ ನಾವೆಲ್ಲ ಇನ್ಕ್ಲೈನ್ಡ್ ಮೆಂಟಾಲಿಟಿ ಆಗ್ಬಿಟ್ಟಿದೆ ನಮ್ಮ ದೇಶದಲ್ಲಿ. ಯು ವೋಂಟ್ ಬಿಲೀವ್ ಮೀ, ರೀಸೆಂಟ್ ಆಗಿ ನನ್ನ ಕಸಿನ್ಸ್ ಎಲ್ಲ ಆಸ್ಟ್ರೇಲಿಯಾದಲ್ಲಿ ಇರ್ತಾರೆ. ಮೊನ್ನೆ ಒಂದು ಇದಕ್ಕೆ ಬಂದಿದ್ರು, ನಾವು ಹಾಗೆ ಮಾತಾಡ್ಬೇಕಾದ್ರೆ Australian government has banned all type of sweets to the kids. ಚಿಕ್ಕ ಮಕ್ಕಳಿಗೆ ಆಸ್ಟ್ರೇಲಿಯಾನಲ್ಲಿ ಸಕ್ಕರೆನೆ ಕೊಡೋದಿಲ್ಲ, ಹಾಲಿಗೆ ಯಾವುದೇ ಅಡಿಷನ್ ಮಾಡೋದಿಲ್ಲ, ಯಾವುದೇ ಸಕ್ಕರೆ ಹಾಕಿ ಕೊಡೋದಿಲ್ಲ. ಹಾಲನ್ನ ಮಕ್ಕಳಿಗೆ ಕೊಟ್ಟಾಗ ನಾವೇನ್ ಮಾಡ್ತೀವಿ, ವಿತೌಟ್ ಶುಗರ್, ವಿತೌಟ್ ಬೆಲ್ಲ ಅಥವಾ ವಿತೌಟ್ ಹಾರ್ಲಿಕ್ಸ್, ಬೋರ್ಮಿಟಾ, ಕಾಂಪ್ಲಾನ್, ಅದು ಇದು ಅಂತ ಎಲ್ಲ ಹಾಕಿ ಕೊಡ್ತೀವಲ್ವಾ. ಎವ್ರಿಥಿಂಗ್ ಇಸ್ ಬ್ಯಾಂಡ್ ಇನ್ ಆಸ್ಟ್ರೇಲಿಯಾ. ಇದು ಎಷ್ಟು ಜನಕ್ಕೆ ಗೊತ್ತು? ಗೌರ್ಮೆಂಟ್ ಬ್ಯಾನ್ ಆಗಿದೆ, ಗೌರ್ಮೆಂಟ್ ಬ್ಯಾನ್ ಮಾಡಿದೆ ಇದನ್ನ. ಯು ಕ್ಯಾನ್ ಚೆಕ್. ಸೊ ಅಲ್ಲಿ ಪ್ಲೇ ಹೋಮ್ಸ್ ಏನಿರುತ್ತೆ, ಸ್ಕೂಲ್ಸ್ ಏನಿರ್ತದೆ, ಅಲ್ಲೆಲ್ಲ ಫುಡ್ ಎಲ್ಲ ಸ್ಕೂಲಿಂದಾನೇ ಪ್ರೊವೈಡ್ ಮಾಡ್ತಾರೆ. ಆ ಎಲ್ಲ ಹಾಲು ಏನ್ ಕೊಡ್ತಾರೆ ಅದಕ್ಕೆ ಸಕ್ಕರೆ ಹಾಕಂಗಿಲ್ಲ. ಸಕ್ಕರೆ ಹಾಕಿದ್ರೆ ಬ್ಯಾಂಡ್ ಅದು. ಇವರು ಕೂಡ ಮನೆಯಿಂದ ಬಾಕ್ಸ್ ಕೊಟ್ರೆ ಅದರಲ್ಲಿ ಕೂಡ ಯಾವುದೇ ರೀತಿಯಾದಂತಹ ಶುಗರ್ ರಿಲೇಟೆಡ್ ಐಟಮ್ಸ್ ಇರಬಾರ್ದು, ಇದೆಲ್ಲ ಇರಬಾರ್ದು. ಯಾಕೆ ಬ್ಯಾನ್ ಮಾಡಿದ್ರು ಅವರು? ಈ ತರ ಹಾಕ್ತಿರೋ ಅಬ್ಸಲ್ಯೂಟ್ಲಿ ರೈಟ್. ಬಿಕಾಸ್ ಅಲ್ಲಿ ಏನಾಗಿದೆ, ಈಚ್ ಲೈಫ್ ಇಸ್ ವೆರಿ ಇಂಪಾರ್ಟೆಂಟ್. ಅಲ್ಲಿ ಪಾಪ್ಯುಲೇಷನ್ ತುಂಬಾ ಕಮ್ಮಿ ಇದೆ,
ಗ್ರೋತ್ ರೇಟ್ ತುಂಬಾ ಕಮ್ಮಿ ಇದೆ ಅವ್ರದ್ದು. ಸೊ ಹಾಗಾಗಿ ಅವರು ದೇ ಹ್ಯಾವ್ ಟು ಸೇವ್ ಹೂಎವರ್ ಇಸ್ ದೇರ್. ಇದೆಲ್ಲ ಮಿನಿಮಮ್. ನಮ್ಮಲ್ಲಿ ಏನಾಗೋಗ್ಬಿಡಿದೆ ಜನಸಂಖ್ಯೆ ಐ ಡೋಂಟ್ ನೋ ಹೌ ಟು ಕಮೆಂಟ್ ಅಬೌಟ್ ದಿಸ್. ಓಕೆ, ಅದ್ರ ಬಗ್ಗೆ ನಾನು ಯಾವ ರೀತಿ ಕಮೆಂಟ್ ಮಾಡ್ಬೇಕು ನನಗೆ ಗೊತ್ತಿಲ್ಲ. ಬಟ್ ಸರ್ಕಾರದವರು ಇದಕ್ಕೆ ಗಮನ ಹರಿಸ್ಬೇಕಾಗತ್ತೆ. ನಮ್ಮಲ್ಲಿ ಮಕ್ಕಳಿಗೆ ಏನು ನಾವು ಶುಗರ್ ರಿಲೇಟೆಡ್ ಐಟಮ್ಸ್ ಎಲ್ಲ ಕೊಡ್ತಾ ಇದ್ದೀವಿ, ಪ್ಯಾಕ್ಡ್ ಐಟಮ್ಸ್ ಎಲ್ಲ ಕೊಡ್ತಾ ಇದ್ದೀವಿ, ಅದನ್ನೆಲ್ಲದನ್ನು ಕೂಡ ಅಟ್ಲೀಸ್ಟ್ ಮಿನಿಮೈಸ್ ಮಾಡಬೇಕು ಅಥವಾ ಸಮ್ ರೆಗ್ಯುಲೇಷನ್ಸ್ ತರಬೇಕು. ಇಷ್ಟು ಲಿಮಿಟ್ ಅಲ್ಲಿ ತಗೋಬಹುದು. ಅಂಡ್ ಇನ್ನೊಂದು ಪಾಯಿಂಟ್ ನೀವು ಅಬ್ಸರ್ವ್ ಮಾಡಬಹುದು, ಈಗ ನಾವೆಲ್ಲ ಸಾಫ್ಟ್ ಡ್ರಿಂಕ್ಸ್ ತಗೊಳ್ತೀವಿ, ಮತ್ತೆ ಬೇರೆ ಎಲ್ಲ ಮಕ್ಕಳಿಗೆಲ್ಲ ಕೊಡ್ತಾರಲ್ವಾ ಜ್ಯೂಸು, ಎಲ್ಲ ಪ್ಯಾಕ್ ಜ್ಯೂಸು. ನೀವು US ಅಲ್ಲಿ ಅಥವಾ UK ಅಲ್ಲಿ ಸೇಮ್ ಕಂಟೈನರ್ ತಗೊಂಡು ಇಲ್ಲಿ ಕಂಟೈನರ್ ತಗೊಂಡ್ರೆ 100 ml ತಗೊಂಡ್ರೆ ಅದರಲ್ಲಿ ಶುಗರ್ ಕಂಟೆಂಟ್ ತಗೊಂಡ್ರೆ ವೆಸ್ಟರ್ನ್ ಕಂಟ್ರೀಸ್ಗೂ ನಮಗೂ ಡಬಲ್ ಇದೆ ಶುಗರ್ ಕಂಟೆಂಟ್. ಸೇಮ್ ಕಂಪನಿ ಸೇಮ್ ಪ್ರಾಡಕ್ಟ್, ಇಟ್ ಈಸ್ 1.5 to 2 times ದ ಶುಗರ್ ಇನ್ ಇಂಡಿಯಾ. ವೇರ್ ಆರ್ ದ ರೆಗ್ಯುಲೇಷನ್ಸ್? ಸೊ WHO ನವರು ರೀಸೆಂಟ್ ಆಗಿ ಒಂದು ಸ್ಟಡಿನಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಬೈ 2030 ಈಗ ಆಲ್ರೆಡಿ ನಮ್ಮ ದೇಶ ಸಕ್ಕರೆ ಕಾಯಿಲೆ ಕ್ಯಾಪಿಟಲ್ ಎಲ್ರಿಗೂ ಗೊತ್ತಾ. ನೆಕ್ಸ್ಟ್ ಒಬೆಸಿಟಿ ಕ್ಯಾಪಿಟಲ್ ಆಗ್ತಾ ಇದೆ, ಕೊಲೆಸ್ಟ್ರಾಲ್ ಕ್ಯಾಪಿಟಲ್ ಸಿಟಿ ಆಗ್ತಾ ಇದೆ, ಮತ್ತೆ ಈವನ್ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಕೂಡ ನಮ್ಮ ದೇಶದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಹಾರ್ಟ್ ಪೇಷಂಟ್ಸ್ ಬರ್ತಾ ಇದ್ದಾರೆ. 2030 ಪ್ರೆಡಿಕ್ಷನ್ ಇದೆ. ನೋಬಡಿ ಇಸ್ ಟಾಕಿಂಗ್ ಅಬೌಟ್ ದಿಸ್. ಸೊ ದಿಸ್ ಇಸ್ ವೆರಿ ಸ್ಕೇರಿ. ಹೇಳ್ದಾಗೆ ನಮ್ಮ ಸರ್ಕಾರದಲ್ಲಿ ಆರೋಗ್ಯ ವಿಮೆ, ಆರೋಗ್ಯ ಇದಕ್ಕೆ ಇನ್ಸೂರೆನ್ಸ್ ಎಲ್ಲಾದ್ರ ಬಗ್ಗೆ ಹೇಳ್ತಾರೆ. ಬಟ್ ಇದನ್ನ ಬರೋದಕ್ಕೇನೆ ಎಲ್ಲಿ ಕಡಿವಾಣ ಹಾಕ್ಬೇಕು, ಅಲ್ಲಿ ಕಟ್ ಆಫ್ ಮಾಡಿದ್ರೆ ಇಲ್ಲಿ ಈ ತರ ಇವ್ರು ವಿಮೆ ಕೊಡುವಂತ ನೆಸೆಸಿಟಿ ಮೊದ್ಲೆಲ್ಲ ಈ ತರ ಇನ್ಸೂರೆನ್ಸ್ ಇರ್ಬೋದು, ಅಥವಾ ಸರ್ಕಾರದಿಂದ ಆರೋಗ್ಯದ ಬಗ್ಗೆ ಅದ್ ಕೊಟ್ಟಿಲ್ಲ ಇದ್ ಕೊಟ್ಟಿಲ್ಲ ಅನ್ನೋ ಪ್ರಶ್ನೆನೇ ಇರ್ಲಿಲ್ಲ ಸರ್. ಅದು ಅದೇ ರೀತಿ ನಡ್ಕೊಂಡು ಹೋಗ್ತಿತ್ತು. ಬಟ್ ಇವಾಗ ಪ್ರಿವೆಂಟಿವ್ ಮೆಡಿಸಿನ್ ಅಂತ ಕರೀತೀವಿ. ಅಂದ್ರೆ ನಾವು ತಡೆಗಟ್ಟತಕ್ಕಂತಹ ಒಂದು ಕಾಯಿಲೆಗಳನ್ನ ತಡೆಗಟ್ಟತಕ್ಕಂತಹ ಅಥವಾ ತಗ್ಸ್ತಕ್ಕಂತಹ ಅಥವಾ ಕಾಂಪ್ಲಿಕೇಟೆಡ್ ಕೋರ್ಸ್ ಹೋಗ್ತಕ್ಕಂಥದನ್ನ ತಗ್ಸ್ತಕ್ಕಂತಹ ಒಂದು ಮೆಷರ್ಸ್ ಏನಿದೆ, ಅದು ನಮ್ಮ ದೇಶದಲ್ಲಿ ಸ್ವಲ್ಪ ವೀಕ್ ಇದೆ ಅಂತ ನಾನು ಭಾವಿಸ್ತೀನಿ. ಅದಕ್ಕೆ ಕಾರಣ ನಾವುಗಳೇ. ಹೌದು. ನಾವು ಸರ್ಕಾರ ಹೊಣೆ ಮಾಡಕ್ ಆಗೋದಿಲ್ಲ. ಅವರು ದೇ ಆರ್ ಹ್ಯಾಂಡ್ಲಿಂಗ್ ಅ ಡಿಫ್ರೆಂಟ್ ಥಿಂಗ್ ಆಲ್ ಟುಗೆದರ್. ಸೊ ಹಾಗಾಗಿ ನಾವು ನಮ್ಮ ಆರೋಗ್ಯನ ನಾವೇ ಜವಾಬ್ದಾರಿ ತಗೊಂಡು ನಾವೇ ನೋಡ್ಕೋಬೇಕಾಗತ್ತೆ. ಸೊ ಫಸ್ಟ್ ನಾವು ಆಸ್ ಅ ಅಡಲ್ಟ್ ನಾವು ಪಾಲಿಸಿದ್ರೆ ನಮ್ಮನ್ನ ನೋಡಿ ಮಕ್ಳು ಪಾಲಿಸ್ತಾರೆ. ಅಲ್ಟಿಮೇಟ್ಲಿ ಹೃದಯನ ಆರೋಗ್ಯವಾಗಿ ಇಟ್ಕೊಳ್ಳಕ್ಕೆ ಏನೆಲ್ಲ ಪಾಲಿಸಬೇಕು ಸರ್? ವೆರಿ ಸಿಂಪಲ್ ಆಕ್ಚುಲಿ. ವೆರಿ ಸಿಂಪಲ್ ಆಕ್ಚುಲಿ. ಅಳವಡಿಸ್ಕೊಂಡ್ರೆ ಏನ್ ದೊಡ್ಡ ವಿಷಯ ಏನಲ್ಲ. ಇದಕ್ಕೆ ಒಂದು ಡಿಸಿಪ್ಲಿನ್ ಲೈಫ್ ಸ್ಟೈಲ್ ಬೇಕಾಗುತ್ತೆ. ಸೊ ಆನ್ ಅ ಡೈಲಿ ಬೇಸಿಸ್ ಇದನ್ನ ನಾವು ಲಾಂಗ್ ಟರ್ಮ್ ಅಂತ ಎಲ್ಲ ಇಟ್ಕೊಳಕ್ ಹೋಗ್ಬಾರ್ದು. ಆನ್ ಅ ಡೈಲಿ ಬೇಸಿಸ್ ಮಾಡ್ಕೊಂಡ್ರೆ ವೆರಿ ಸಿಂಪಲ್. ನಾನು ಇವತ್ತೇನು ಊಟ ಮಾಡ್ತೀನೋ, ಎಷ್ಟು ಕ್ಯಾಲೋರೀಸ್ ತಗೊಳ್ತೀನೋ ಅದನ್ನ ಇವತ್ತೇ ಕರಗಿಸ್ಬೇಕು. ಕರಗಿಸೋಕ್ ಆಗ್ತಾ ಇಲ್ಲ ಅಂದ್ರೆ ತಗೋಬಾರ್ದು. ವೆರಿ ಸಿಂಪಲ್. ಬಟ್ ಕ್ರೇವಿಂಗ್ಸ್ ಅನ್ನೋದು ಆಗುತ್ತಲ್ಲ ಸರ್ ಅವ್ರಿಗೆ. ಕ್ರೇವಿಂಗ್ ಅಗೇನ್ ಇಟ್ಸ್ ಹಿಯರ್. ಸೊ ಅಟ್ ದಿ ಎಂಡ್ ಆಫ್ ದ ಡೇ ಆಹಾರ, ಫುಡ್ ಏನಿದೆ, ಡಯಟ್ ಅಂತ ನೀವೇನ್ ಹೇಳಿದ್ರಿ, ಹಸಿವು ಅಂತ ನಾವೇನ್ ಮಾತಾಡ್ತೀವಿ, ಇಟ್ ಇಸ್ ಆಲ್ ಅ ಮೆಂಟಲ್ ಗೇಮ್. ನಾವು ಇಲ್ಲಿ ರೂಢಿಸ್ಕೊಂಡ್ಬಿಟ್ರೆ ಏನ್ ದೊಡ್ಡ ವಿಷಯ ಏನಲ್ಲ. ಅಂದ್ರೆ ನಾವು ದಿನಕ್ಕೆ ಮಕ್ಳು ಅಂದ್ರೆ ಜಸ್ಟ್ ಸರ್, ಇವಾಗ ಮಕ್ಳಿಗೆ ಸ್ಕೂಲ್ಗೆ ಹೋಗಿ ಬಂದಿರ್ತಾರೆ, ಆ ಸ್ಕೂಲಲ್ಲೇ ಮಾಡ್ಬಿಟ್ಟಿದ್ದಾರೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದ್ಮೇಲೆ ಸ್ನಾಕ್ಸ್ ಏನಾದ್ರು ಕೊಟ್ಟು ಕಳ್ಸಿ, ಮತ್ತೆ ಆಫ್ಟರ್ನೂನ್ ಲಂಚ್, ಮತ್ತೆ ಮಕ್ಳು ಸಂಜೆ ಬಂದಿದ ತಕ್ಷಣ ಮತ್ತೆ ಸ್ನಾಕ್ಸ್. ಈ ಒಂದು ಏನ್ ಈ ಟೆಕ್ನಾಲಜಿ ಇಂಪ್ರೂವ್ ಆದಂಗೆ ನಮ್ಮ ಲೈಫ್ ಸ್ಟೈಲ್ ಬದಲಾಯಿಸ್ಕೊಳ್ತಾ ಈ ಸ್ನಾಕ್ಸ್ ಅನ್ನೋ ವಿಚಾರದಲ್ಲೇನೆ ಮಕ್ಕಳನ್ನ ನಾವೇ ಅನಾರೋಗ್ಯನ ತುಂಬ್ತಿದೀವ ಅನ್ನೋದು. ಇದು ಈಗ ನೀವು ಸ್ನಾಕ್ಸ್ ಅಂತ ಹೇಳಿದ್ರಿ. ಏನು ಸ್ನಾಕ್ಸ್ ಅಂದ್ರೆ ನಿಮ್ ಪ್ರಕಾರ? Can you list certain snacks? ಇಲ್ಲಿ ಸ್ನಾಕ್ಸ್ ಅಂದ್ರೆ ನೀವು ಪ್ರಶ್ನೆ ಕೇಳಬೇಕು, ನಾನೇ ಕೇಳ್ತಾ ಇದೀನಿ ನಿಮ್ಗೆ. ಅಲ್ಲ, ಸ್ನಾಕ್ಸ್ ಅಂದ್ರೆ ಅಲ್ಲ ಸರ್. ಇವಾಗ ಸ್ನಾಕ್ಸ್ ಅಂದ್ರೆ ಏನ್ ಹೇಳಿ, ಬೇಕರಿ ಐಟಮ್ಸ್. ದಟ್ ಇಸ್ ದ ಥಿಂಗ್. ಅದು ಮೆಂಟಾಲಿಟಿಗೆ ಬಂದ್ಬಿಡಿದೆ. ಏನ್ ಇವೆಲ್ಲ ಏನು ಹೊಸ ಅದಲ್ಲ. ಸ್ನಾಕ್ಸ್ ನಮ್ ತಾತನ ಕಾಲದಲ್ಲೂ ತಿಂತಾ ಇದ್ರು. ಅವರು ಸಣ್ಣರಿದ್ದಾಗ ತಿಂತಾರೆ, ನಾವೆಲ್ಲ ಖಾರಪುರಿ ತಿಂತಿದ್ವಿ. ನಾವು ಸ್ನಾಕ್ಸ್ ಇದ್ದಾಗ ಏನಿರೋದು, ಅವರೆಲ್ಲ ಅವರು ನಮ್ಮ ತಾಯಿಯವರು ಸಣ್ಣವರಿದ್ದಾಗ ಅವ್ರು ಏನು ಸ್ನಾಕ್ಸ್ ತಿಂತಾ ಇದ್ರು ಅಂತ ಕೇಳಿದ್ರೆ ನಮ್ಗ ಅವೆಲ್ಲ ಕಾನ್ಸೆಪ್ಟೇ ಇಲ್ಲ. ಅವ್ರು ಈಗ ಮನೆಯಲ್ಲಿ ಮಾಡಿರ್ತಕ್ಕಂತ ಏನಾದ್ರು ಕಾಳುಗಳಿಂದ ಮಾಡಿರ್ತಕ್ಕಂಥ ಆಹಾರ ಇರ್ಬೋದು, ಕಡಲೆ ಬೀಜ ಇರ್ಬೋದು, ಹಣ್ಣುಗಳಿರ್ಬೋದು, ಅಥವಾ ಬೇರೆ ಬೇರೆ ಮನೆಯಲ್ಲಿ ಮಾಡಿರ್ತಕ್ಕಂಥ ತಿಂಡಿಗಳನ್ನ ಬಳಸೋರು. ಹೌದಾ? ಈಗ ನಾವ್ ಏನ್ ತಿಂತೀವಿ? ಈ ಕಡಲೆಕಾಳು ಉಸ್ಲಿ ಅಂತ ಕೊಡೋರು ದೇವಸ್ಥಾನದಲ್ಲೆಲ್ಲ ನೀವು ಪ್ರಸಾದಕ್ಕೆ ಹೋದ್ರೆ ಬಹಳ ಜನ ಕಡಲೆಕಾಳು ಉಸ್ಲಿ ಕೊಡೋರು. ಈಗ ಎಷ್ಟ್ ಕಡೆ ಕೊಡ್ತಾ ಇದ್ದಾರೆ? ಈ ಎಲ್ಲಾ ಕಡೆ ಹೋದ್ರೆ ರೈಸ್ ಬೇಸ್ಡ್ ಏನೋ ಸಿಂಪಲ್ ಆಗಿ ಕೊಡ್ತಾರೆ. ಕಡಲೆಕಾಳಲ್ಲಿ ಮೆಗ್ನೀಷಿಯಂ ತುಂಬಾ ಹೈ ಇರುತ್ತೆ, ಪ್ರೋಟೀನ್ ತುಂಬಾ ಹೈ ಇರುತ್ತೆ, ಫೈಬರ್ ತುಂಬಾ ಹೈ ಇರುತ್ತೆ. ಸೊ ಕಡಲೆಕಾಳು ಇಸ್ ಎ ಸೂಪರ್ ಫುಡ್. ಅದು ಕಡಲೆಕಾಳಿನ ನೀವು ಬೇಯಿಸ್ಬಿಟ್ಟು ಕೋಸಂಬರಿನೋ ಪಲ್ಯನೋ ಮಾಡ್ಕೊಟ್ರೆ ಸೊ ತುಂಬಾ ಅದರಿಂದ ಆರೋಗ್ಯ ಬರ್ತದೆ. ಆ ಕಾನ್ಸೆಪ್ಟ್ ಅಲ್ಲಿ ಅವಾಗ ಕೊಡೋರು. ಈಗ ಎಷ್ಟು ಕಡೆ ಕೊಡ್ತಾ ಇದ್ದಾರೆ, ಎಷ್ಟು ಜನ ತಗೊಳ್ತಾರೆ? ಸೊ ಮಕ್ಳಿಗೂ ಕೂಡ ನೀವು ಸ್ನಾಕ್ಸ್ ಅಂತ ಹೇಳ್ಬಿಟ್ಟು ಕಡಲೆಕಾಳಿನ ಕೋಸಂಬರಿ ಮಾಡ್ಕೊಡಿ, ಕಡಲೆಕಾಳಿಂದು ಪಲ್ಯ ಮಾಡ್ಕೊಡಿ, ಕಡಲೆಕಾಳನ್ನ ಅವ್ರು ತಗೊಳ್ಳಿ, ಬೇರೆ ಕಾಳುಗಳನ್ನ ಮಾಡಿಸಿ, ಮೊಳಕೆ ಕಾಳುಗಳು ಕೋಸಂಬರಿ ಕೊಡಿ.
ಈಗ ಮಕ್ಕಳಿಗೆ ರುಚಿನ ಹೇಳ್ಕೊಡೋರೆ ನಾವು ದೊಡ್ಡವರು, ಹೌದು. ನಾವು ಯಾವ ರೀತಿ ಹೇಳ್ಕೊಡ್ತೀವೋ ಆ ತರ ತಗೊಳ್ತಾರೆ. ಮಕ್ಕಳು ತಗೊಳ್ತಾರೆ. ಸೊ ನೀವು ಕೊರಿಯಾದಲ್ಲಿ ನೋಡ್ಬೋದು, ಥೈಲ್ಯಾಂಡ್ ಅಲ್ಲಿ ನೋಡ್ಬೋದು, ಜಪಾನ್ ಅಲ್ಲಿ ನೋಡ್ಬೋದು. ಅವ್ರಿಗೆಲ್ಲ ನೀವು ಈ ತರ ಪ್ಯಾಕ್ಡ್ ಫುಡ್ ಕೊಟ್ರೆ ಅವ್ರು ಮುಟ್ಟೋದಿಲ್ಲ ಬಹಳ ಜನ. ಅವ್ರಿಗೆ ನೀವು ಸಿ ನಮ್ಮ ಏನು ಸೊಪ್ಪು ತರಕಾರಿಗಳಿರ್ಬೋದು ಅಥವಾ ನಮ್ಮ ಇದೆಲ್ಲ ಇದ್ರೆ ಅದನ್ನ ಹಂಗಂಗೆ ತಿಂತಾರ ಅವರು. ಹೌದು. ಬಿಕಾಸ್ ಅವ್ರು ಟ್ರೈನ್ಡ್ ಹಾಗೆ, ಅವ್ರ ಮೈಂಡ್ ಮೆಂಟಾಲಿಟಿ ಇನ್ಕ್ಲಿನೇಷನ್ ಹಂಗಿದೆ. ಮೊಟ್ಟೆ ಹಂಗೆ ತಿನ್ಬಿಡ್ತಾರ ಅವರು. ನಮ್ಮಲ್ಲಿ ಎಷ್ಟು ಜನ ತಿಂತಾರೆ, ಅದಕ್ಕೆ ಏನೇನೋ ಮಾಡಿ ಏನೇನೋ ಮಸಾಲೆ ಎಲ್ಲ ಮಾಡಿ ಹಾಕ್ಬೇಕು, ಮಕ್ಳು ಮುಟ್ಟೋದಿಲ್ಲ ಅಂತಾರೆ. ತರಕಾರಿಗಳೆಲ್ಲ ಸೈಡ್ ಹಾಕ್ತಾರೆ. ಯಾಕೆಂದ್ರೆ ನಾವು ಅದು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದೀವಿ. ಬಿಡು ತರಕಾರಿ, ಆಮೇಲೆ ತರಕಾರಿ ಅನ್ನೋದು ಏನೋ ಒಂದು ಇದು ಅನ್ನೋ ತರ ಒಂದು ಬಿಂಬಿಸ್ಬಿಟ್ಟಿದೀವಿ. ಸೊ ಹಾಗಾಗಿ ಒಂದ್ ಸ್ವಲ್ಪ ಅವ್ರಿಗೆ ಮಕ್ಳಿಗೆ ಸ್ಟ್ರಿಕ್ಟ್ ಮಾಡೋದಿರ್ಬೋದು, ಇನ್ನೊಂದಿರ್ಬೋದು. ಬ್ಯಾಲೆನ್ಸ್ ಡಯಟ್ ನ ನಾವು ಕೊಡ್ಲೇಬೇಕಾಗತ್ತೆ. ಆಹಾರ ಪದ್ಧತಿನ ನಾವು ಹೆಂಗ್ ಹೇಳ್ಕೊಡ್ತೀವೋ ಹಂಗೆ ತಗೊಳ್ಳೋದವ್ರು. ನೀವ್ ಹೇಳ್ದಾಗೆ ಕಾರ್ಡಿಯಾಕ್ ಅರೆಸ್ಟ್ ಅನ್ನೋದು ಅದೇನಾದ್ರೂ ಅವ್ರಿಗೆ ಮುನ್ಸೂಚನೆ ಇರುತ್ತೆ ಸರ್. ಇವಾಗ ಯೂಶಲಿ ಹೇಳ್ತಾರೆ ಟೆಸ್ಟ್ ಹೋದಾಗ ನಿಮ್ಗೆ ಏನಾದ್ರು ಬಲ್ಗೈ ಇದಾಗ್ತಿದ್ಯಾ ಆತರ ಎಲ್ಲ ಕೇಳ್ತಿರ್ತಾರೆ. ಆ ಎಡಗೈ ವಿಚಾರದಲ್ಲಿ ಆತರ ಮಕ್ಕಳಲ್ಲಿ ಏನಾದ್ರೂ ಸಿಂಪ್ಟಮ್ಸ್ ಕಾಣುತ್ತಾ ಸರ್ ಇದು ಆಗೋ ಮುಂಚೆ? ಓಕೆ, ಇದು ಸಡನ್ ಕಾರ್ಡಿಯಾಕ್ ಡೆತ್ ಅಂತ ನಾವೇನ್ ಕರಿತೀವಿ, ಅಥವಾ ಹೃದಯ ಸ್ತಂಭನ ಅಂತ ನಾವು ಕನ್ನಡದಲ್ಲಿ ಕರೆದ್ರೆ, ಅದು ಆಕ್ಸಿಡೆಂಟ್ ಇದ್ದ ಹಾಗೆ. ಇಟ್ಸ್ ಲೈಕ್ ಅನ್ ಆಕ್ಸಿಡೆಂಟ್. ನಾವು ಮನೆಯಿಂದ ಬಿಡ್ಬೇಕಾದ್ರೆ ಆಕ್ಸಿಡೆಂಟ್ ಆಗುತ್ತಾ ಇರಲ್ವ ಯಾರಿಗೂ ಗೊತ್ತಿರೋದಿಲ್ಲ. ಸೊ ಹೃದಯ ಸ್ತಂಭನ ಕೂಡ ಹಾಗೇನೆ. 99% ಆಫ್ ದ ಟೈಮ್ಸ್ ಯಾವುದೇ ರೀತಿಯಾದಂತಹ ಸೂಚನೆಗಳು ಇರೋದಿಲ್ಲ. ಓಕೆ, ಆದರೆ ಇದು ಕಾಮನ್ ಆಗೋದು ಆಲ್ರೆಡಿ ಇರ್ತಕ್ಕಂತಹ ಕಾಯಿಲೆ ವರ್ಸನ್ ಆಗುತ್ತೆ. ಸೊ ಒಳಗಡೆನೆ ಕಾಯಿಲೆ ಇದೆಯಾ ಇಲ್ವಾ ಹೇಗೆ ಗೊತ್ತಾಗುತ್ತೆ? ಪರೀಕ್ಷೆಗಳನ್ನ ಮಾಡಿದ್ರೆ ಗೊತ್ತಾಗುತ್ತೆ. ಪರೀಕ್ಷೆನೇ ಮಾಡಿದವ್ರದ್ದು ಗೊತ್ತಾಗೋದಿಲ್ಲ. ಯಾರ್ಯಾರಿಗೆ ಪರೀಕ್ಷೆ ಮಾಡಬೇಕು, ದಟ್ ಈಸ್ ಅ ಬಿಗ್ ಕ್ವೆಶ್ಚನ್. ಸೊ ಐ ಥಿಂಕ್ ಇಟ್ ಈಸ್ ವೆರಿ ಡಿಫಿಕಲ್ಟ್. ಎಲ್ರಿಗೂ ಅಂತೂ ಮಾಡೋಕ್ಕಾಗೋದಿಲ್ಲ. ಸೊ ಯಾರ್ಯಾರಿಗೆ ಹಾಸ್ಪಿಟಲ್ ಡೆಲಿವರೀಸ್ ಆಗುತ್ತೆ, ಸೊ ಅವಾಗ್ಲೇನೆ ಒಂದ್ ರೌಂಡ್ ಥೈರಾಯ್ಡ್ ಪರೀಕ್ಷೆ ಇರ್ಬೋದು, ಶುಗರ್ ಪರೀಕ್ಷೆ ಇರ್ಬೋದು, ಅಥವಾ ಬ್ಲಡ್ ಪ್ರೆಷರ್ ರಿಲೇಟೆಡ್ ಪರೀಕ್ಷೆಗಳು, ಅಥವಾ ಮತ್ತೆ ಒಂದು ಸಿಂಪಲ್ ಆಗಿರ್ತಕ್ಕಂಥ ಒಂದು ಹಾರ್ಟ್ ಸ್ಕ್ಯಾನ್, ಇದನ್ನ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಒಂದು ಮಟ್ಟದಲ್ಲಿ ನಮ್ಗೆ ಮುಂಚೆನೆ ಗೊತ್ತಾಗುತ್ತೆ ಈ ಕಾಯಿಲೆ ಇದೆ ಇಲ್ಲ ಅಂತ. ಅದನ್ನ ಏನಾರು ಇದ್ರೆ ಅದಕ್ಕೆ ತಕ್ಕನಾಗಿ ಚಿಕಿತ್ಸೆ ಕೊಡೋದಕ್ಕೆ ಸುಲಭ ಆಗುತ್ತೆ. ಸೊ ಇವಾಗ ಹಾರ್ಟ್ ಅಟ್ಯಾಕ್ ಆದ ನಂತರ ಏನ್ ಡಯಟ್ ಅವ್ರು ಫಾಲೋ ಮಾಡ್ಬೇಕಾಗಿರುತ್ತೆ ಸರ್? ಮೀನ್ಸ್ ಆಗೋ ಮುಂಚೆ ಅಂತೂ ಇದೆಲ್ಲ ಸಿಂಪ್ಟಮ್ಸ್, ಕೆಲವೊಂದು ಟೈಮ್ ಮೀರ್ ಹೋದಂತ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಆಗೋಯ್ತು, ಅದಕ್ಕೆ ಒಂದಷ್ಟು ಮೆಡಿಕಲ್ ಟರ್ಮ್ಸ್ ಅಲ್ಲಿ ಟ್ರೀಟ್ಮೆಂಟು ಆಯ್ತು, ಅದಾದ ನಂತರ ಅವ್ರು ಏನ್ ಡಯಟ್ ಸ್ಟ್ರಿಕ್ಟ್ಲಿ ಫಾಲೋ ಮಾಡ್ಬೇಕಾಗತ್ತೆ? ನನ್ನ ಕಡೆಯಿಂದ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿರ್ಲಿ ಆಗದಲ್ಲೇ ಇರಲಿ, BP ಕಾಯಿಲೆ ಇರಲಿ, ಶುಗರ್ ಕಾಯಿಲೆ ಇರಲಿ, ಅಥವಾ ಮತ್ತೊಂದಿರಲಿ, ದೇ ಶುಡ್ ಬಿ ಯೂನಿಫಾರ್ಮ್ ಡಯಟ್. ಸೊ ಈಗ ನಮ್ಮ ದೇಶ ಯಾವ ಸ್ಥಿತಿಗೆ ಬಂದು ತಲುಪಿದೆ ಅಂತಂದ್ರೆ, ಎಲ್ಲರೂ ಕೂಡ ಆಹಾರದಲ್ಲಿ ಬಹಳ ಅಗ್ರೆಸಿವ್ ಆಗಿ ಹೋಗ್ಬೇಕಾಗತ್ತೆ. ಎಲ್ಲರೂ ಬಹಳ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಬೇಕಾಗತ್ತೆ. ಈಗ ಆಲ್ರೆಡಿ ನಮ್ಮ ಆಹಾರ ಬಹಳ ಮೀರ್ಬಿಟ್ಟಿದೆ, ಬಹಳ ತಪ್ಪಿಟ್ಟಿದೆ, ದಾರಿ ತಪ್ಪಿಟ್ಟಿದೆ. ನಮ್ಮ ಆಹಾರ ಪದ್ಧತಿ ಕಂಪ್ಲೀಟ್ಲಿ ದಾರಿ ತಪ್ಪಿರೋದ್ರಿಂದ ಈಗ ಅದು ಅಗ್ರೆಸಿವ್ ಮೆಷರ್ಸ್ ತಗೋಬೇಕಾಗತ್ತೆ ಎಲ್ಲಾರ್ಗು. ಅದು ಹಾರ್ಟ್ ಅಟ್ಯಾಕ್ ಆಗಿರ್ಲಿ, ಆಗದಂಗಿರ್ಲಿ, ನಾರ್ಮಲ್ ಪರ್ಸನ್ ಇರ್ಲಿ, ಯಾವ ಏಜ್ ಇದ್ರೂ ಸಹಿತ ಬ್ಯಾಲೆನ್ಸ್ ಡಯಟ್ ಅಂದ್ರೆ ಏನು ಅಂತ ತಿಳ್ಕೋಬೇಕು, ಅದ್ರ ಬಗ್ಗೆ ಮಾಹಿತಿ ತಗೋಬೇಕು, ಮತ್ತೆ ಅದನ್ನ ಫಾಲೋ ಮಾಡೋದಕ್ಕೆ ಪ್ರಯತ್ನ ಪಡ್ಲೇಬೇಕು. ಸೊ ಅಂಡ್ ಇಟ್ ಈಸ್ ನಾಟ್ ಅ ವೆರಿ ವೆರಿ ಡಿಫಿಕಲ್ಟ್ ಜಾಬ್. ಎಲ್ಲರೂ ಅನ್ಕೊಂಡಂಗೆ ಡಯಟಿಂಗ್ ಅಂದ್ರೆ ಅದೇನೋ ಒಂದು ತಪಸ್ ಮಾಡ್ದಂಗೆ ಮಾಡೋದು, ಆ ಥರದ್ದೆಲ್ಲ ಏನಿಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಹಸಿವನ್ನ ಗೆಲ್ಬೇಕು. ಸೊ ಹಸಿವನ್ನ ಹತೋಟಿ ಮಾಡ್ಕೊಳ್ಳೋದನ್ನ ಕಲಿಬೇಕು. ಸೊ ಹೊಟ್ಟೆ ತುಂಬಾ ಆಹಾರ ತಗೋಬಾರ್ದು. ಫಸ್ಟ್ ಥಿಂಗ್ ಈಸ್ ಹೊಟ್ಟೆ ತುಂಬಾ ತಗೊಳ್ಳೋ ಅವಶ್ಯಕತೆ ಇಲ್ಲ. ಎರಡನೇದೇನು ಅಂತಂತಂದ್ರೆ, ಇರೋದ್ರಲ್ಲಿ ಆಹಾರ ಹೆಲ್ದಿ ಇದೆಯಾ ಅನ್ಹೆಲ್ದಿ ಇದೆಯಾ ಅಂತ ಡಿವೈಡ್ ಮಾಡ್ಕೋಬೇಕು. ಅದನ್ನ ಹೇಗೆ ತಗೋಬೇಕು ಅಂತಂತಂದ್ರೆ, ಪ್ಯಾಕ್ಡ್ ಫುಡ್ ಇದೆಯಾ, ಅದಕ್ಕೆ ಏನಾದ್ರು ಕೆಮಿಕಲ್ಸ್ ಹಾಕಿದಾರ, ಅದು ಯಾವ ರೀತಿ ಬೆಳೆದಿದ್ದಾರೆ, ಅದ್ರ ಕಾಂಪೋಸಿಷನ್ಸ್ ಏನೇನಿದೆ ಅನ್ನೋದನ್ನ ಒಂದು ರಫ್ ಆಗಿ ಒಂದು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಆದಷ್ಟು ಹೆಲ್ದಿ ಆಗಿರ್ತಕ್ಕಂಥ ಆಹಾರ. ಮತ್ತೆ ಮೂರನೇದು, ಈ ಪ್ಯಾಕ್ಡ್ ಐಟಮ್ಸ್ ಏನೇನು ಬರುತ್ತಲ್ಲ ಅದನ್ನ ಡೈರೆಕ್ಟ್ ಸೇವನೆನ ಅವಾಯ್ಡ್ ಮಾಡಬೇಕು. ಯಾವ್ಯಾವ ಆಹಾರದಲ್ಲಿ ಸಕ್ಕರೆ ಜಾಸ್ತಿ ಇದೆ, ಯಾವ್ಯಾವ ಆಹಾರ ಸ್ವೀಟ್ಗಳು ಜಾಸ್ತಿ ಇದೆ, ಇದನ್ನ ಅವಾಯ್ಡ್ ಮಾಡಬೇಕು. ಮತ್ತೆ ಒಳ್ಳೆ ಫ್ಯಾಟ್ ನಮ್ಮ ಆಹಾರಕ್ಕೆ ಬೇಕು. ಸೊ ನಾವೇನ್ ಅನ್ಕೊಂಡಿದೀವಿ, ಫ್ಯಾಟ್ ತುಂಬಾ ಕೆಟ್ಟದು, ಫ್ಯಾಟ್ ಬಹಳ ಡೇಂಜರು, ಸಮಸ್ಯೆ ಆಗುತ್ತೆ. ಇಲ್ಲಿ ಆಕ್ಚುಲಿ ಪ್ರಾಬ್ಲಮ್ ಆಗಿರೋದು ಫ್ಯಾಟ್ ಅಲ್ಲ. ಫ್ಯಾಟ್ ಒಂದು ಪ್ರಮಾಣದಲ್ಲಿ ನಮ್ಮ ಶರೀರಕ್ಕೆ ಬೇಕು. ಹೆಲ್ದಿ ಫ್ಯಾಟ್ ಅಂತ ಕರಿತೀವಿ. ಗುಡ್ ಫ್ಯಾಟ್ ಈಸ್ ಗುಡ್. ಸೊ ಅನ್ಹೆಲ್ದಿ ಫ್ಯಾಟ್ ಕೆಲವು ಬರ್ತದೆ. ಈಗ ಎಣ್ಣೆಲಿ ಕರ್ದಿರೋ ಐಟಮ್ಸ್ ಇರ್ಬೋದು, ಅಥವಾ ಏನು ಪಾಲಿಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಬಿಟ್ಟು ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಎಲ್ಲ ಬರ್ತದೆ. ಸೊ ಈ ಥರದ್ದೆಲ್ಲ ಸ್ವಲ್ಪ ಬ್ಯಾಡ್ ಫ್ಯಾಟ್ ಅಂತ ಕರಿತೀವಿ. ರೆಡ್ ಮೀಟ್ ಅಲ್ಲಿ ಇರ್ತಕ್ಕಂಥ ಫ್ಯಾಟು, ಇವೆಲ್ಲ ಸ್ವಲ್ಪ ಬ್ಯಾಡ್ ಫ್ಯಾಟ್. ಗುಡ್ ಫ್ಯಾಟ್ ಅಂತಂತಂದ್ರೆ ನಮಗೆ ತುಪ್ಪದಲ್ಲಿ ಬರ್ತದೆ, ಇಟ್ ಈಸ್ ಗುಡ್. ಎಗ್ ಯೋಕಲ್ಲಿ ಗುಡ್ ಫ್ಯಾಟ್ ಇರ್ತದೆ, ನಟ್ಸ್ ಅಲ್ಲಿ ಗುಡ್ ಫ್ಯಾಟ್ ಇರುತ್ತೆ. ನಟ್ಸ್ ಅಂದ್ರೆ ಬರೀ ನಿಮ್ಗೆ ಡ್ರೈ ಫ್ರೂಟ್ಸ್ ಬೇಕಂತ ಇಲ್ಲ, ಏನು ಬಾದಾಮಿ ಗೋಡಂಬಿನೇ ಬೇಕಂತೇನಿಲ್ಲ. ಕಡಲೆ ಬೀಜನೂ ಡ್ರೈ ಫ್ರೂಟ್, ಬಿಕಾಸ್ ಇಟ್ಸ್ ಎ ನಟ್, ಗ್ರೌಂಡ್ ನಟ್. ಕೋಕೋನಟ್, ಸೊ ಕೊಬ್ಬರಿನೂ ಕೂಡ
ಅದರಲ್ಲೂ ಕೂಡ ಒಳ್ಳೆ ಫ್ಯಾಟ್ ಇರ್ತದೆ. ಸೊ ಈ ತರದೆಲ್ಲ ಸ್ವಲ್ಪ ಬಳಸ್ಕೋಬೇಕು. ಫಿಶ್ ಆಯಿಲ್, ಫಿಶ್ ಏನಿರ್ತದೆ ಇಟ್ ಇಸ್ ಗುಡ್. ಸೊ ಫಿಶ್ ನ ರೆಗ್ಯುಲರ್ ಆಗಿ ಫ್ಯಾಟಿ ಫಿಶಸ್, ಎಸ್ಪೆಷಲಿ ಸಮುದ್ರದ ಕೆಲವು ಮೀನುಗಳೇನಿದೆ ಅದರಲ್ಲಿ ಒಳ್ಳೆ ಫ್ಯಾಟ್ ಇರ್ತದೆ, ಅದು ಬೇಕಾಗ್ತದೆ. ಸೊ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅಂತ ನಾವೇನ್ ಕರಿತೀವಿ, ಅದು ಹೆಚ್ಚಿಗೆ ಇರ್ತಕ್ಕಂಥ ಆಹಾರ ನಮಗೆ ಅವಶ್ಯಕತೆ ಇದೆ. ಚಿಕ್ಕ ಮಕ್ಕಳಿಂದ ಅದನ್ನ ನಾವು ಕೊಡ್ತಾ ಬರ್ಬೇಕಾಗತ್ತೆ. ಇದ್ರ ಜೊತೆಗೆ ಅಟ್ಲೀಸ್ಟ್ ನಾವು ಏನ್ ತಟ್ಟೆಗೆ ಆಹಾರ ತಗೊಂಡ್ರೆ 50% ನ್ಯಾಚುರಲ್ ಇರಬೇಕು. 50% ನ್ಯಾಚುರಲ್ ಅಂದ್ರೆ ಹಣ್ಣುಗಳು, ತರಕಾರಿಗಳು, ಮೊಸರು, ಮಜ್ಜಿಗೆ, ಹಾಲು, ತುಪ್ಪ ಈ ತರದೆಲ್ಲ ಬರುತ್ತೆ. ಸೊ ಅದನ್ನ ಸ್ವಲ್ಪ ಗಮನ ಹರಿಸ್ಬೇಕಾಗತ್ತೆ. ಮತ್ತೆ ಕಡೆದಾಗಿ ಪ್ರತಿನಿತ್ಯ ಅಟ್ಲೀಸ್ಟ್ 1 hour ವ್ಯಾಯಾಮ ಮಾಡಲೇಬೇಕು. ಅವರು ಚಿಕ್ಕ ಮಕ್ಳಿರ್ಲಿ ದೊಡ್ಡೋರಿರ್ಲಿ. ಸೊ ಚಿಕ್ಕ ಮಕ್ಕಳಿಗೆ ಸ್ಕೂಲಿಂದ ಬಂದ ಮೇಲೆ 1 ಗಂಟೆ ಆಟ ಆಡಿಸೋ, ಹೊರಗಡೆ, ನಾಟ್ ಇಂಡೋರ್ ಅಲ್ಲಿ ನಾವು ಏನೋ ಗೇಮ್ಸ್ ಆಡಿಸ್ಬಿಟ್ಟೆ ಅಥವಾ ಇಲ್ಲೇ ಹಿಂಗ್ ಮಾಡ್ಬಿಟ್ಟೆ, ನೋ, ಔಟ್ಡೋರ್ ಗೇಮ್ಸು 1 hour ಮಕ್ಕಳಲ್ಲಿ ಆಡಲೇಬೇಕು. ಅದು ಅವರ ಮನಸ್ಸಿನ ಒಂದು ಬೆಳವಣಿಗೆಗೆ, ಫಿಸಿಕಲ್ ಬೆಳವಣಿಗೆ, ಮಾಂಸಖಂಡಗಳು ಗಟ್ಟಿ ಆಗ್ತದೆ, ಜಾಯಿಂಟ್ಸ್ ಗಟ್ಟಿ ಆಗ್ತದೆ, ಬೋನ್ಸ್ ಗಟ್ಟಿ ಆಗ್ತದೆ, ಪ್ಲಸ್ ಅವರು ಕಾಂಪಿಟೇಟಿವ್ನೆಸ್ ಬೆಳೆಸ್ಕೋತಾರೆ. ಸೊ ಅದೆಲ್ಲದೂ ಕೂಡ ಅವಶ್ಯಕತೆ ಇದೆ ಇವತ್ತು. ಸರ್, ಇವಾಗ ಕಾರ್ಡಿಯಾಕ್ ಅರೆಸ್ಟ್ ಅನ್ನೋ ವಿಚಾರ, ಇವನ್ ಪುನೀತ್ ರಾಜ್ಕುಮಾರ್ ಅವರು ಕೂಡ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ ಅನ್ನೋದನ್ನೇ ಕೆಲವರು ಡಾಕ್ಟರ್ಸ್ ಎಲ್ಲ ಹೇಳೋದು. ಆದ್ರೆ ಎಷ್ಟೋ ಜನ ಜಿಮ್ಗೆ ಹೋಗಿ, ಇವನ್ ಸೆಲೆಬ್ರಿಟೀಸ್ ಎಷ್ಟೋ ಜನಕ್ಕೆ ಹಾರ್ಟ್ ಅಟ್ಯಾಕ್, ಇವನ್ ನಾವು ಬಾಲಿವುಡ್ ಅಲ್ಲಿ ಕೂಡ 2-3 ಆರ್ಟಿಸ್ಟ್ ಗಳು ಏನಿದ್ದಾರೆ ಅವ್ರ ಹಾರ್ಟ್ ಅಟ್ಯಾಕ್ ಇಂದಾನೆ ತೀರ್ಕೊಂಡಿದ್ದು ಅನ್ನೋ ಸುದ್ದಿ ಇದೆ. ಆದ್ರೆ ಇವ್ರು ಜಿಮ್ಗೆಲ್ಲ ಹೋಗಿ ಡಯಟ್ ಎಲ್ಲ ಮಾಡಿ ಎಲ್ಲನೂ ಪಾಲಿಸಿದ್ರು ಕೂಡ ಈ ತರ ಒಂದು ಘಟನೆ ಅವ್ರ ಲೈಫ್ ಗಳಲ್ಲಿ ಆಗಿರೋದಕ್ಕೆ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಬೇಸಿಕಲಿ ಹೌದು, ಬಹಳ ಇದು ನ್ಯೂಸ್ ಆಯ್ತು. ಅಫ್ಕೋರ್ಸ್ ಇವತ್ತು ಕೂಡ ಪುನೀತ್ ರಾಜ್ಕುಮಾರ್ ಹೋದ್ರು ಅಂದ್ರೆ ಅದು ಇಟ್ಸ್ ಅ ವೆರಿ ಒಂಥರ ಸ್ಯಾಡ್ ಥಿಂಗ್ ಅದು. ಬಟ್ ವಾಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್, ಇಲ್ಲಿ ಏನ್ ನಾವು ಅರ್ಥ ಮಾಡ್ಕೋಬೇಕು ಅಂತಂತಂದ್ರೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಕೆಲವು ಶರೀರಕ್ಕೆ ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಇದೆ. ಅಲ್ಲಿ ನಾವು ಎಲ್ಲಿ ಅದು ಆ ಒಂದು ಪಾಯಿಂಟ್ ಅಲ್ಲಿ ಏನ್ ಹೈಲೈಟ್ ಆಯ್ತು ಅಂತಂತಂದ್ರೆ, ಅವರು ಜಿಮ್ಗೆ ಹೋಗ್ತಾ ಇದ್ರು, ಅದಕ್ಕೆ ಹಾರ್ಟ್ ಅಟ್ಯಾಕ್ ಆಯ್ತು. ದಟ್ಸ್ ಅ ವೆರಿ ರಾಂಗ್ ಥಿಂಗ್. ಓಕೆ, ಸೊ ಜಿಮ್ಗೆ ಹೋಗೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗಲ್ಲ. ಸೈಂಟಿಫಿಕಲಿ ಇಟ್ ಈಸ್ ನಾಟ್ ಪ್ರೂವನ್. ಸೊ ಎಷ್ಟು ಜನ ಜಿಮ್ಗೆ ಹೋಗ್ತಾರೆ, ಎಷ್ಟು ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಬರ್ತದೆ ನೆಕ್ಸ್ಟ್ ಪ್ರಶ್ನೆ. ಸೊ ಹಾಗಾಗಿ ಅವರಿಗೆ ಹೃದಯಾಘಾತ ಆಗಿರ್ತಕ್ಕಂಥದಕ್ಕೆ ಕಾರಣಗಳು ಬೇರೆ ಇದೆ, ಜಿಮ್ ಅಲ್ಲ. ಸೊ ಕಾರಣಗಳು ಸೈಂಟಿಫಿಕಲಿ ಇದೆ, ಅದನ್ನ ನಾನು ಇಲ್ಲಿ ಹೇಳಕ್ ಬಯಸೋದಿಲ್ಲ. ಬಟ್ ಡೆಫಿನೆಟ್ಲಿ ಕಾರಣಗಳಿದೆ, ಬಿಕಾಸ್ ಅದರ ಬಗ್ಗೆ ನನಗೆ ಮಾಹಿತಿ ಇದೆ, ಅದಕ್ಕೆ ಹೇಳ್ತಾ ಇದ್ದೇನೆ. ಸೊ ಕಾರಣಗಳು ಬೇರೆ, ಒಬ್ಬೊಬ್ಬರಲ್ಲಿ ಒಂದೊಂದು ಕಾರಣಗಳಿರ್ತದೆ. ಆ ಕಾರಣಗಳನ್ನ ತಿಳ್ಕೊಂಡು ನಾವು ಸರಿ ಮಾಡಬೇಕು. ಬಟ್ ಈಗ ಜಿಮ್ ಅಂತ ಬಂದ್ರೆ, ಜಿಮ್ ಮಾಡಬಹುದಾ ಅನ್ನೋದು ಪ್ರಶ್ನೆ. ಸೊ ಡೆಫಿನೆಟ್ಲಿ ಜಿಮ್ ಮಾಡಲೇಬೇಕು. ಆದರೆ ಯಾವ ಇಂಟೆನ್ಸಿಟಿಯಲ್ಲಿ ಮಾಡಬೇಕು, ಯಾವ ಲೆಕ್ಕದಲ್ಲಿ ಮಾಡಬೇಕು ಅನ್ನೋದಕ್ಕಿಂತ ಮುಂಚೆ ಫಸ್ಟ್ ಒಂದು ರೆಗ್ಯುಲರ್ ಚೆಕಪ್ ಮಾಡ್ಕೋಬೇಕು. ಅವರ ಹೃದಯ ಹೇಗಿದೆ ಅಂತ ಚೆಕಪ್ ಮಾಡ್ಕೋಬೇಕು. ಈಗ ಒಂದು ವೆಹಿಕಲ್ನ ನಾನು 100 km/h ಅಲ್ಲಿ ಹೋಗ್ತಾ ಇದ್ದೀನಿ ಅಂತಂದ್ರೆ, ಅದು ಮುಂಚೆ ಚೆಕ್ ಮಾಡ್ಕೊಂಡು ಅದು ಚೆನ್ನಾಗಿದೆಯಾ ಇಲ್ವಾ ಅಂತ ನೋಡಿ ಒಂದು ಸರ್ವಿಸ್ ಮಾಡ್ಸ್ಕೊಂಡು ಹೋಗ್ಬೇಕು. ಈಗ ಯಾವುದೇ ಒಂದು ಗಾಡಿ ಒಂದು ಲಾಂಗ್ ಡಿಸ್ಟೆನ್ಸ್ ನಾವು ತಗೊಂಡು ಹೋಗ್ತೀವಿ ಅಂತಂದ್ರೆ, ಬಿಫೋರ್ ದಟ್ ಒಂದು ಸರ್ವಿಸ್ ಮಾಡ್ಕೊಂಡು ತಗೊಂಡು ಹೋಗ್ತೀವಿ, ಹೌದಾ? ಹೌದು. ಸೊ ನಾವು ಅಷ್ಟೇ, ವರ್ಕೌಟ್ ಅಥವಾ ವ್ಯಾಯಾಮ ಮಾಡೋಕ್ಕಿಂತ ಮುಂಚೆ ಸೊ ನಮ್ಮ ಹೆಲ್ತ್ ಹೇಗಿದೆ, ರಕ್ತ ಹೇಗಿದೆ, ಶುಗರ್ ಹೇಗಿದೆ, BP ಹೇಗಿದೆ, ಪ್ಲಸ್ ಹಾರ್ಟ್ ಹೇಗಿದೆ ಅಂತ ಒಂದು ಬೇಸಿಕ್ ಪರೀಕ್ಷೆಗಳನ್ನ ಮಾಡಿಕೊಂಡು ಆಮೇಲೆ ಮಾಡೋದು ಬಹಳ ಒಳ್ಳೆ ಅಭ್ಯಾಸ. ಸರ್, ಇವಾಗ ಯುವಕರು ಎಸ್ಪೆಷಲಿ ನೀವು ಹೇಳ್ದಾಗ್ಲೇ, ಇವಾಗ ಜಿಮ್ಗೆ ಹೋಗೋ ಅಂತವ್ರು ಇರ್ಲಿ ಅಥವಾ ಡಯಟ್ ಫಾಲೋ ಮಾಡೋ ಟೈಮಲ್ಲಿ ನಾನ್ ವೆಜ್ ಅನ್ನ ಜಾಸ್ತಿ, ಅದ್ರಲ್ಲಿ ಪ್ರೋಟೀನ್ ಜಾಸ್ತಿ ಸಿಗತ್ತೆ ಅಂತ ಹೆಚ್ಚು ನಾನ್ ವೆಜ್ ತಿನ್ನೋ ಇದನ್ನು ಕೂಡ ರೂಢಿಗಳು ಇದೆ. ಹೌದು. ಅಂತ ಟೈಮಲ್ಲೂ ಕೂಡ ಎಷ್ಟೋ ಜನಕ್ಕೆ ಈ ಹಾರ್ಟ್ ಅಟ್ಯಾಕ್ ಅನ್ನೋದಿರ್ಲಿ ಅಥವಾ ನೀವೇ ಹೇಳ ಕಾರ್ಡಿಯಾಕ್ ಅರೆಸ್ಟ್ ಈ ತರ ಆಗಿರೋ ಸಂದರ್ಭಗಳು ಇದೆ. ಹಾಗಾದ್ರೆ ಅವರು ಯಾವ ರೀತಿ ಒಂದು ಫಾಲೋ ಮಾಡ್ತೀವಿ ಈ ಒಂದು ನಾನ್ ವೆಜ್ ಟ್ರೆಂಡ್, ಅದರಿಂದನೂ ಏನಾದ್ರೂ ಆಗ್ತಿದ್ಯಾ ಸರ್? ಅದೇ ನಾವೇನಾಗ್ತಾ ಇದೆ ಈಗ ಅಲ್ಲಿ ಆಗ್ತಿರೋದೊಂದು, ನಾವು ಮಾತಾಡೋದೊಂದು ತರ ಆಗ್ಬಿಡುತ್ತೆ. ಐ ಆಮ್ ಅ ವೆಜಿಟೇರಿಯನ್, ಬಟ್ ಐ ಆಮ್ ಟೆಲಿಂಗ್ ಯು, ಈಗಿರ್ತಕ್ಕಂಥ ವೆಜಿಟೇರಿಯನ್ ಫುಡ್ ಇಸ್ ದ ಮೋಸ್ಟ್ ಅನ್ಹೆಲ್ದಿಯೆಸ್ಟ್ ಫುಡ್. ಈಗ ಏನು ವೆಜಿಟೇರಿಯನ್ ಫುಡ್ ನಾವುಗಳೆಲ್ಲ ಸೇವಿಸ್ತಾ ಇದ್ದೀವಲ್ವಾ, ಇದು ತುಂಬಾ ಅನ್ಹೆಲ್ದಿ ಫುಡ್. ಯಾಕೆಂದ್ರೆ ಇದರಲ್ಲಿ 80% ಬರೀ ಕಾರ್ಬೋಹೈಡ್ರೇಟ್ಸ್ ಇದೆ. ಸೊ ವೆಜಿಟೇರಿಯನ್ ಅವ್ರು ಏನ್ ತಗೊಳ್ತಾರೆ, ಇಲ್ಲ ರೈಸ್ ಬೇಸ್ಡ್ ಇರ್ತಾರೆ. ಬೆಳಿಗ್ಗೆ ರೈಸ್, ಮಧ್ಯಾಹ್ನ ರೈಸ್, ಸಂಜೆ ರೈಸ್, ರಾತ್ರಿ ರೈಸ್, ಹೌದಾ? ಇಲ್ಲ ಗೋಧಿ, ಇಲ್ಲ ಅಂತಂದ್ರೆ ರಾಗಿ, ಇಲ್ಲ ಅಂದ್ರೆ ಜೋಳ. ಅವರವರ ಒಂದು ರೀಜನ್ಗೆ ತಕ್ಕನಾಗಿ ಅವ್ರದೇನು ಅಭ್ಯಾಸಗಳಿದೆ ಮಾಡ್ತಾರೆ, ಹೌದಾ? ಈ 4 ಬಿಟ್ಟು ಬೇರೆ ಏನ್ ಮೇಜರ್ ಆಹಾರ ಇದೆ? ಎಷ್ಟು ತರಕಾರಿ ಬಳಸ್ತಾ ಇದ್ದಾರೆ, ಎಷ್ಟು ಬೇಳೆಕಾಳುಗಳನ್ನ ಬಳಸ್ತಾ ಇದ್ದಾರೆ. ಸೊ ಬ್ಯಾಲೆನ್ಸ್ ಇಲ್ಲ. ಹಾಗಾಗಿ ಈಗ ವೆಜಿಟೇರಿಯನ್ ಫುಡ್ ಏನಿದೆ ಅದರಿಂದ ಹೊಟ್ಟೆ ತುಂಬ್ತಾ ಇದೆ, ಆದರೆ ಇಟ್ ಈಸ್ ಟೋಟಲಿ ಇಂಬ್ಯಾಲೆನ್ಸ್ಡ್ ಫುಡ್. ಹಾಗಾಗಿ ಕಾನ್ಶಿಯಸ್ಲಿ ಪ್ರೋಟೀನ್ ಹೆಚ್ಚಿಗೆ ಮಾಡ್ಕೊಳ್ಳೇಬೇಕಾಗತ್ತೆ ವೆಜಿಟೇರಿಯನ್ಸ್ ಕೂಡ. ಆಮೇಲೆ ವೆಜಿಟೇರಿಯನ್ಸ್ ಅಲ್ಲಿ ಒಳ್ಳೆ ಪ್ರೋಟೀನ್ ಸೋರ್ಸ್ಗಳಿದೆ, ತುಂಬಾ ಇದೆ. ಸೊ ಅದನ್ನೆಲ್ಲ ನಾವು ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಂಡು ಮಾಡಿದ್ರೆ ಡೆಫಿನೆಟ್ಲಿ ವೆಜಿಟೇರಿಯನ್ ಫುಡ್ ಇಸ್ ದ ನಂಬರ್ 1 ಫುಡ್. ದೇರ್ ಇಸ್ ನೋ ಡೌಟ್ ಅಬೌಟ್ ದಟ್.
ನಾನು ಹೇಳ್ತಿರೋದು ಈಗಿನ ಪ್ರೆಸೆಂಟ್ ಸಿಚುವೇಶನ್ ವೆಜಿಟೇರಿಯನ್ ಫುಡ್, ನಾಟ್ ದ ಆಕ್ಚುಯಲ್ ವೆಜಿಟೇರಿಯನ್ ಫುಡ್. ಆಕ್ಚುಯಲ್ ವೆಜಿಟೇರಿಯನ್ ಫುಡ್ ಹೇಗಿರ್ಬೇಕು ಅಂತಂತಂದ್ರೆ ಕಾರ್ಬೋಹೈಡ್ರೇಟ್ಸ್ ಬರೀ 25-30% ಇರಬೇಕು. ಮತ್ತೆ ಉಳಿದಿರೋ 25-30% ಪ್ರೋಟೀನ್ ಇರಬೇಕು. ಉಳಿದಿರೋ 20-25% ಫ್ಯಾಟ್ ಇರಬೇಕು. ಆಮೇಲೆ ಉಳಿದಿದ್ದು ನಾರಿನ ಪದಾರ್ಥಗಳು, ಬೇರೆ ವೈಟಮಿನ್ಸ್, ಬೇರೆ ಮಿನರಲ್ಸ್ ಎಲ್ಲ ಬಂದರೆ ಅದು ಆಕ್ಚುಯಲ್ ವೆಜಿಟೇರಿಯನ್ ಫುಡ್. ಸೊ ಅದಕ್ಕೆ ಒಂದು ಇಷ್ಟಪ್ಪ ಮುದ್ದೆ ತಗೊಂಡ್ವಿ ಅಂದ್ರೆ ಅದ್ರ ಜೊತೆಗೆ ಅಷ್ಟೇ ಪ್ರಮಾಣದ ಕೋಸಂಬರಿ ಇರಬೇಕು ಅಥವಾ ಬೇಳೆಕಾಳುಗಳಿರಬೇಕು, ಅಷ್ಟೇ ಪ್ರಮಾಣದ ಹಣ್ಣುಗಳಿರಬೇಕು, ಅಷ್ಟೇ ಪ್ರಮಾಣದ ಪ್ರೋಬಯೋಟಿಕ್ಸ್ ಅಂತ ನಾವೇನು ಮೊಸರು ತಗೊಳ್ತೀವಿ, ಮಜ್ಜಿಗೆ ತಗೊಳ್ತೀವಿ ಇರಬೇಕು, ತುಪ್ಪ ತಗೋಬೇಕು. ಅವಾಗ ಬ್ಯಾಲೆನ್ಸ್ ಆಗತ್ತೆ. ಇಷ್ಟಪ್ಪ ಮುದ್ದೆನಲ್ಲಿ ಇಷ್ಟು ಸಾರಲ್ಲಿ ತಿಂದ್ಬಿಟ್ಟು ಮತ್ತೆ ಅಷ್ಟೇ ಪ್ರಮಾಣದ ರೈಸ್ ತಿಂದ್ರೆ ಆಬ್ವಿಯಸ್ಲಿ ಇಟ್ ಈಸ್ ಇಂಬ್ಯಾಲೆನ್ಸ್ ಡಯಟ್. ಅದಕ್ಕೆ ಮತ್ತೆ ತುಪ್ಪ ಹಾಕೊಂಡ್ವಿ, ಮೊಸರು ಹಾಕೊಂಡ್ವಿ, ಮಜ್ಜಿಗೆ ಹಾಕೊಂಡ್ವಿ, ಅದಾದ್ಮೇಲೆ ಮತ್ತೆ ಬೇರೆ ಏನೋ ತಗೊಂಡ್ವಿ ಅಂದ್ರೆ ಅದು ಇಂಬ್ಯಾಲೆನ್ಸ್ ಆಗ್ಬಿಡುತ್ತೆ. ಸೊ ಅದು ನಾಟ್ ಅ ರೆಕಮೆಂಡೆಡ್ ಡಯಟ್. ಸೊ 25% ಅಷ್ಟೇ ಇರ್ಬೇಕು ಮುದ್ದೆ. ಸೊಪ್ಪು ತರಕಾರಿಗಳು ಹೆಚ್ಚಿಗೆ ಇರಬೇಕು. ಸೊ ಆಸ್ ಐ ಟೋಲ್ಡ್, ಮೋರ್ ದ್ಯಾನ್ 50% ನ್ಯಾಚುರಲ್ ಫುಡ್ ಒಂದು ಮೀಲಲ್ಲಿ ಇರಬೇಕು. ಅವಾಗ ಅಷ್ಟೇ ಬ್ಯಾಲೆನ್ಸ್ ಆಗ್ತದೆ. ಸೊ ದಿಸ್ ಅಬೌಟ್ ವೆಜಿಟೇರಿಯನ್ ಫುಡ್. ಈಗ ನಾನ್ ವೆಜಿಟೇರಿಯನ್ ಅಂತ ಬಂದ್ರೆ ಇಲ್ಲಿ ಸಮಸ್ಯೆ ಏನಾಗ್ತಾ ಇದೆ ಅಂದ್ರೆ ವಾಟ್ ಟೈಪ್ ಆಫ್ ನಾನ್ ವೆಜಿಟೇರಿಯನ್ ಫುಡ್ ಯು ಆರ್ ಈಟಿಂಗ್ ಅಂತ ಬರುತ್ತೆ. ಎಷ್ಟೋ ಕಂಟ್ರೀಸ್, ಎಸ್ಪೆಷಲಿ ಈಸ್ಟರ್ನ್ ಕಂಟ್ರೀಸ್ ಹೋದ್ರೆ, ಈಸ್ಟರ್ನ್ ಅಂತಂತಂದ್ರೆ ನಮ್ಮ ಜಪಾನ್ ಇರ್ಬೋದು, ಕೊರಿಯಾ ಇರ್ಬೋದು, ಥೈಲ್ಯಾಂಡ್ ಇರ್ಬೋದು, ಚೈನಾ ಇರ್ಬೋದು, 90% ಆಫ್ ದ ಫುಡ್ ದೇ ಆರ್ ಹ್ಯಾವಿಂಗ್ ಈಸ್ ನಾನ್ ವೆಜಿಟೇರಿಯನ್. ಬೆಳಿಗ್ಗೆ ಎದ್ರೆ ನಾನ್ ವೆಜಿಟೇರಿಯನ್ ತಿಂತಾರೆ, ರಾತ್ರಿ ಮಲಗ್ಬೇಕಾದ್ರೆ ನಾನ್ ವೆಜಿಟೇರಿಯನ್ ತಿಂತಾರೆ. ಅವ್ರಿಗೆ ಎಷ್ಟು ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಸೊ ಲೈಫ್ ಎಕ್ಸ್ಪೆಕ್ಟೆನ್ಸಿ ನೀವು ತಗೊಂಡ್ರೆ ಜಪಾನ್ ಅಲ್ಲಿ ಹೈಯೆಸ್ಟ್ ಇದೆ. ಹೈಯೆಸ್ಟ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತಂತಂದ್ರೆ ನಾವು ಒಂದು ಸಾಯ್ತಕ್ಕಂಥ ಆವರೇಜ್ ಇದೇನಿದೆ ಏಜ್ ಹೈಯೆಸ್ಟ್ ಇರೋದು ಜಪಾನ್ಗೆ 79 years. ಸೊ ಹೇಗೆ, ಹೌ ಇಸ್ ಇಟ್ ಪಾಸಿಬಲ್? Because of healthy lifestyle. Because of healthy non-veg food they are having. Okay. Plus ಅಷ್ಟೇ ವ್ಯಾಯಾಮ ಕೂಡ ಮಾಡ್ತಾ ಇದ್ದಾರೆ ಅವರು. ಸೊ ಹೆಲ್ದಿ ನಾನ್ ವೆಜ್ ಫುಡ್ ಅಂತಂತಂದ್ರೆ ಏನು, ಮೋರ್ ಆಫ್ ಅ ನ್ಯಾಚುರಲ್ ಆರ್ಗ್ಯಾನಿಕ್ ಇರ್ತಕ್ಕಂತಹ ಬಾಯ್ಲ್ಡ್ ನಾನ್ ವೆಜಿಟೇರಿಯನ್ ಫುಡ್, ವೈಟ್ ಮೀಟ್ ತಗೊಳ್ತಾರೆ ಅವರು. ಸೊ ಬಾಯ್ಲ್ಡ್, ನಾಟ್ ಡೀಪ್ ಫ್ರೈಡ್. ಡೀಪ್ ಫ್ರೈಡ್ ಇರಬಾರ್ದು, ಮಸಾಲೆ ತುಂಬಾ ಹಾಕಿರಬಾರ್ದು, ಕಾರ್ಬೋಹೈಡ್ರೇಟ್ಸ್ ಮಿನಿಮಲಿಸ್ಟಿಕ್ ಆಗಿರ್ಬೇಕು. ಸ್ವಲ್ಪ ಬಾಯ್ಲ್ಡ್ ರಿಲೇಟೆಡ್ ಅಥವಾ ಮಿನಿಮಲಿ ಗ್ರಿಲ್ಡ್ ಈ ತರ ಎಲ್ಲ ಇದ್ರಷ್ಟೇನೆ ಅದು ಹೆಲ್ದಿ ನಾನ್ ವೆಜ್ ಫುಡ್ ಆಗುತ್ತೆ. ಸೊ ಈಗ ಏನಾಗುತ್ತೆ, ಒಂದು ಬಿರಿಯಾನಿ ಯಾರೋ ತಿಂದ್ರು ಅಂತ ಇಟ್ಕೊಳ್ಳೋಣ, ಫಾರ್ ಎಕ್ಸಾಂಪಲ್ ಚಿಕನ್ ಬಿರಿಯಾನಿ. ಅದ್ರಲ್ಲಿ ಚಿಕನ್ ಎಷ್ಟಿರುತ್ತೆ, ರೈಸ್ ಎಷ್ಟಿರುತ್ತೆ? ಚಿಕನ್ 2 ಪೀಸ್ ಇರುತ್ತೆ, 90% ರೈಸ್ ಇರ್ತದೆ. ವೇರ್ ಇಸ್ ಇಟ್ ಕನ್ಸಿಡರ್ಡ್ ಆಸ್ ನಾನ್ ವೆಜಿಟೇರಿಯನ್? ಸೊ ಅದಾಗೇನು ಇಂಬ್ಯಾಲೆನ್ಸ್ ಆಯ್ತು. ಅದರಲ್ಲೂ ಕೂಡ 90% ಕಾರ್ಬೋಹೈಡ್ರೇಟ್ ಆಯ್ತು, ಬರೀ 10% ಪ್ರೋಟೀನ್ ಆಯ್ತು. ಸೊ ಹಾಗಾಗಿ ಬ್ಯಾಲೆನ್ಸ್ ಮಾಡಬೇಕು. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ಯಾವ ರೀತಿ ಆಹಾರ ತಗೊಳ್ತಾರೆ? ಸೊ ಮನೆ ಫುಡ್ ತಗೋಬೇಕು, ನಾನ್ ವೆಜ್ ಇರ್ಲಿ ಏನೇ ಇರಲಿ ಮನೆ ಫುಡ್ ತಗೋಬೇಕು. ಎರಡನೇದು ವೈಟ್ ಮೀಟ್ ಪ್ರಿಫರ್ಡ್ ಇರುತ್ತೆ. ವೈಟ್ ಮೀಟ್ ಅಂದ್ರೆ ಚಿಕನ್ ಇರ್ತದೆ, ಫಿಶ್ ಇರ್ತದೆ, ಅಥವಾ ಸೀ ಫುಡ್ ಇರ್ತದೆ, ಎಗ್ ಇರ್ತದೆ, ಅದೆಲ್ಲ ಬರ್ತದೆ. ಮೂರನೇದು ಅದನ್ನ ಕರಗಿಸೋದಕ್ಕೆ ಏನ್ ಬೇಕನ್ನ ಮಾಡಬೇಕು, ಅದು ಬಹಳ ಮುಖ್ಯ. ವ್ಯಾಯಾಮ. ಈಗ ಎಲ್ಲ ಆಹಾರ ತಗೊಂಡು ವ್ಯಾಯಾಮ ಮಾಡ್ಲಿಲ್ಲ ಅಂದ್ರೆ ಅದೆಲ್ಲ ಶರೀರದಲ್ಲಿ ಕೂತ್ಕೊಳ್ಳುತ್ತೆ, ಬಹಳ ಮುಖ್ಯ. ಆಮೇಲೆ ಔಟ್ಸೈಡ್ ಅಲ್ಲಿ ಏನ್ ಸಿಗುತ್ತಲ್ಲ ನಾನ್ ವೆಜ್ ಎಲ್ಲ ಕಂಪ್ಲೀಟ್ಲಿ ಅಲ್ಲಿ ಐ ಆಮ್ ಟೋಟ್ಲಿ ಅಗೇನ್ಸ್ಟ್ ಇಟ್. ಸರ್, ಇನ್ನೊಂದು ವಿಚಾರ, ಯೂತ್ಸ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗತ್ತೆ. ಅವಾಗ ಎಲ್ಲರೂ ಹೇಳೋದು, ಅವ್ರು ತುಂಬಾ ಆಲ್ಕೋಹಾಲಿಕ್ ಇದ್ರು, ತುಂಬಾ ಸ್ಮೋಕಿಂಗ್ ಪರ್ಸನ್. ಹೌದು. ಈ ವಿಚಾರ ತುಂಬಾ ಬೇಗ ಬರುತ್ತೆ ನಮ್ಗೆ. ಇವಾಗ ಆರೋಗ್ಯ, ಅವರ ಫುಡ್ ಹ್ಯಾಬಿಟ್ಸ್ ಗಿನ್ನ ಫಸ್ಟ್ ವರ್ಡ್ ಬಳಸೋದೇನೆ ಈ ವಾಸ್ ಅನ್ ಆಲ್ಕೋಹಾಲಿಕ್, ವಾಸ್ ಎ ಸ್ಮೋಕರ್ ಅಂತ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಸಿ, ಐ ಮೀನ್ ದೀಸ್ ಆರ್ ಆಲ್ ಕನ್ವೆನ್ಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ, ಪ್ರೂವನ್ ಮಲ್ಟಿಪಲ್ ಟೈಮ್ಸ್. ಆಲ್ಕೋಹಾಲ್ ಮತ್ತೆ ಏನು ಸ್ಮೋಕಿಂಗ್ ಇದೆ, ಇದರಿಂದ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ದೇರ್ ಇಸ್ ಅ ಡೈರೆಕ್ಟ್ ಕೋರಿಲೇಷನ್, ಆಗೇ ಆಗುತ್ತೆ ಅಂತ. ಓಕೆ. ಸೊ ಆಲ್ಮೋಸ್ಟ್ 7 to 8 people out of 10 people, 10 ಜನ ಸ್ಮೋಕ್ ಮಾಡ್ತಿದ್ರೆ 7 ರಿಂದ 8 ಜನಕ್ಕೆ ಡೆಫಿನೆಟ್ ಆಗಿ ಕಾಯಿಲೆಗಳಾಗುತ್ತೆ ಅನ್ನೋದು ಪ್ರೂವ್ ಆಗೋಗ್ಬಿಟ್ಟಿದೆ. ಅದ್ರೇನು ಎರಡನೇ ಮಾತೇ ಇಲ್ಲ. ಬಟ್ ಈಗ ಇನ್ನೊಂದೇನಂತಂದ್ರೆ, ಅದು ಸ್ಮೋಕ್ ಮಾಡದೇ ಇರೋರ್ಗೆ ಏನೂ ಆಗಲ್ವಾ ಅನ್ನೋದು ಪ್ರಶ್ನೆ ಅಲ್ವರಾ? ಡೆಫಿನೆಟ್ಲಿ ಆಗ್ತಾ ಇದೆ, ಬಿಕಾಸ್ ಆಫ್ ಅದರ್ ರಿಸ್ಕ್ ಫ್ಯಾಕ್ಟರ್ಸ್. ಈಗ ಲಿವರ್ ಎಲ್ಲ ಫೇಲ್ ಆಗುತ್ತೆ ಅಂತ ಎಲ್ರಿಗೂ ಗೊತ್ತು ಆಲ್ಕೋಹಾಲ್ ತಗೊಂಡ್ರೆ, ಹೌದಾ? ಹೌದು. ಬಟ್ ಈಗಿರೋ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಆಲ್ಕೋಹಾಲ್ ತಗೊಳ್ಳೋರಲ್ಲಿ ಲಿವರ್ ಫೇಲ್ಯೂರ್ ಆಗ್ತಾ ಇದೆ. ಅದಕ್ಕಿಂತನೂ ಮೋಸ್ಟ್ ಕಾಮನ್ ಕಾಸು ಅನ್ಹೆಲ್ದಿ ಫುಡ್ ಹ್ಯಾಬಿಟ್ಸ್. ಸೊ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಒಂದು ಬರ್ತಾ ಇದೆ. ಅಂದ್ರೆ ಆಲ್ಕೋಹಾಲ್ ತಗೊಳ್ದಲ್ಲೇ ಇರೋರ್ಗೂ ಲಿವರ್ ಡಿಸೀಸ್, ಲಿವರ್ ಫೇಲ್ಯೂರ್ ಆಗ್ತಾ ಇದೆ ಬಿಕಾಸ್ ಆಫ್ ದ ಫುಡ್. ಎಲ್ಲ ಪ್ಯಾಕ್ಡ್ ಫುಡ್, ಟ್ರಾನ್ಸ್ ಫ್ಯಾಟ್ಸ್, ಮತ್ತೆ ಎಲ್ಲ ಕರೆದಿರೋ ಐಟಮ್ಸ್ ಇರ್ಬೋದು, ಅಥವಾ ಓವರ್ ಈಟಿಂಗ್. ಕರಗಿಸ್ದಲೇ ಇದ್ರೆ ಲಿವರೇ ಹ್ಯಾಂಡಲ್ ಮಾಡಬೇಕು, ಅದು ಮಿತಿ ಮೀರಿ ಬಿಟ್ರೆ ಲಿವರ್ ಫೇಲ್ಯೂರ್ ಆಗ್ಬಿಡುತ್ತೆ.
ಹಾಗಾಗಿ ದಟ್ ಈಸ್ ಮೋರ್ ಕಾಮನ್. ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ಗಿಂತ ನಾನ್ ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ ಜಾಸ್ತಿ ಕಾಮನ್ ಆಗಿದೆ ಈಗ ಲಾಸ್ಟ್ ಫ್ಯೂ ಇಯರ್ಸ್ ಇಂದ. ಇಟ್ಸ್ ದೇರ್, ಎವ್ರಿಥಿಂಗ್ ಇಸ್ ಡಾಕ್ಯುಮೆಂಟೆಡ್. ನಾನು ಹೇಳ್ತಿದ್ದೀನಿ, ಇದು ನಂದಲ್ಲ, ಇದೆಲ್ಲ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಇರೋದು. ಎವ್ರಿಥಿಂಗ್ ಇಸ್ ದೇರ್ ಇನ್ ದ ಗೂಗಲ್. ನೀವು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ, ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಈಸ್ ಮೋರ್ ಕಾಮನ್ ದನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್. ಎಸ್ ಸರ್. ಹೃದಯಾಘಾತ ಮಕ್ಕಳಲ್ಲಿ ಯಾಕಾಗುತ್ತೆ, ಯೂತ್ಸ್ ಅಲ್ಲಿ ಏನಕ್ಕೆ, ದೊಡ್ಡೋರಲ್ಲಿ ಏನಕ್ಕೆ ಅನ್ನೋದು ಎಲ್ಲ ಅದ್ಭುತವಾಗಿ ತುಂಬಾ ಮಾಹಿತಿ ಕೊಟ್ರಿ. ಧನ್ಯವಾದಗಳು ಸರ್. ಎಸ್ ವೀಕ್ಷಕರೇ, ಹೃದಯಾಘಾತ ಅನ್ನೋದು ಚಿಕ್ಕ ಮಕ್ಕಳಲ್ಲಾಗ್ಲಿ ದೊಡ್ಡೋರಲ್ಲಾಗ್ಲಿ ಎಲ್ಲದಕ್ಕೂ ಕಾರಣ ಇವತ್ತಿನ ನಮ್ಮ ದೈನಂದಿನ ಜೀವನದಲ್ಲಿ ನಾವು ತಿಂತಿರ್ತಕ್ಕಂಥ ಆಹಾರ ಮತ್ತು ನಮ್ಮ ದಿನಚರಿ, ನಾವೇನು ಫಿಸಿಕಲ್ ಆಕ್ಟಿವಿಟಿ ಇಲ್ದಲೇ ಇರುವಂಥದ್ದು ಇರ್ಬೋದು, ಅಥವಾ ಏನೂ ತುಂಬ ಸ್ಟ್ರೆಸ್ ಜೀವನದಲ್ಲಿ, ಈ ಕಾಂಪಿಟೇಷನ್ ವರ್ಲ್ಡ್ ಅಲ್ಲಿ ಬರೇ ಅವ್ರು ಹಾಗಿದ್ದಾರೆ ಇವ್ರಿಗಿದ್ದಾರೆ ಅನ್ನೋ ಪ್ರಶ್ನೆನೇ ಉಟ್ಕೊಂಡು ನಮ್ಮ ಆರೋಗ್ಯ ಆಗ್ಲಿ ನಮ್ಮ ಜೀವನ ಶೈಲಿದ ಬಗ್ಗೆ ಆಗ್ಲಿ ಗಮನ ಕೊಡೋದು ಕಡಿಮೆ ಮಾಡಿದ್ದೀವಿ. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ, ಇದು ನಿಮ್ಮ ಧ್ವನಿ. ಇದು ಹೃದಯಗಳ ವಿಷಯ.